ಇಸ್ರೇಲ್ ಮತ್ತು ಇರಾನ್ ಯುದ್ಧ ಒಂದು ಕಡೆ ನಡೀತಾ ಇದೆ. ಅಮೆರಿಕ ಕೂಡ ಒಂದು ಕಡೆ ಮಧ್ಯಪ್ರವೇಶ ಮಾಡಿದೆ. ಇದರ ಮಧ್ಯದಲ್ಲಿ ಭಾರತದ ಸ್ಟ್ಯಾಂಡ್ ಏನು? ಇಸ್ರೇಲ್ ವಿಚಾರಕ್ಕೆ ಬಂದರೆ ಭಾರತಕ್ಕೆ ಭಾವನಾತ್ಮಕ ಸಂಬಂಧ ಇದೆ. ಇರಾನ್ ವಿಚಾರಕ್ಕೆ ಬಂದರೆ ಪುರಾತನ ವ್ಯಾಪಾರ ಸಂಬಂಧ ಇದೆ. ಇಸ್ರೇಲ್ ಜೊತೆ ವ್ಯಾಪಾರ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾರೆ. ಇದರ ಇತ್ತೀಚಿನ ವ್ಯಾಪಾರ ಅಂತ ಬಂದಾಗ ಇಸ್ರೇಲ್ದು ವಿಶೇಷವಾಗಿ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಮಧ್ಯಪ್ರಾಚ್ಯದ ವಿಚಾರಕ್ಕೆ ಬಂದರೆ ಅಥವಾ ಏಷ್ಯಾದ ಇನ್ನೊಂದು ಧ್ರುವಕ್ಕೆ ಇನ್ನೊಂದು ಭಾಗಕ್ಕೆ ನಾವು ಬಂದಾಗ ಭಾರತ ಕಾಲದಿಂದನೂ ಕೂಡ ನಾನ್ ಅಲೈನ್ಡ್ ಮೂಮೆಂಟ್, ಅಂದರೆ ಯಾರೊಂದಿಗೂ ನನಗೆ ಶತ್ರುತ್ವನೂ ಬೇಡ ಮಿತ್ರತ್ವನೂ ಬೇಡ ಅಂತ ಇತ್ತು. ಭಾರತ ಈ ಒಂದು ಯುದ್ಧದಲ್ಲಿ ಯಾರದಾದರೂ ಪಕ್ಷವನ್ನು ತೆಗೆದುಕೊಳ್ಳುತ್ತಾ, ಯಾರಾದರೂ ಕಡೆಗೆ ವಾಲುತ್ತಾ ಭಾರತ? ಅಮೆರಿಕ ಕಥೆ ಏನು, ಭಾರತದ ಕಥೆ ಏನು, ರಷ್ಯಾ ಕಥೆ ಏನು, ಇರಾನ್ ಕಥೆ ಏನು, ಇಸ್ರೇಲ್ ಕಥೆ ಏನು ಅಂತ ಒಂದು ವಿಚಾರ ಇಲ್ಲಿ ಅತಿ ಮುಖ್ಯವಾಗಿದೆ. ಇದರ ಮಧ್ಯೆ ಇಸ್ರೇಲ್ನ ಪಾರ್ಲಿಮೆಂಟಲ್ಲಿ ಅಂತ ಬಂದಾಗ, ಇರಾನ್ನ ಪಾರ್ಲಿಮೆಂಟಲ್ಲಿ ಅಂತ ಬಂದಾಗ ಇದೇ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನೂರಾರು ರೀತಿಯಲ್ಲಿ ಮಾತುಗಳು ಬರ್ತವೆ. ಇರಾನ್ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಹರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದಾಗ ಪಾರ್ಲಿಮೆಂಟಲ್ಲಿ ಒಪ್ಪಿಗೆ ಸಿಕ್ಕಾಯಿತು. ಒಂದು ವೇಳೆ ಹರ್ಮುಜ್ ಜಲಸಂಧಿಯನ್ನು ಇರಾನ್ ಕ್ಲೋಸ್ ಮಾಡಿದ್ದೇ ಆದರೆ ದೊಡ್ಡ ಮಟ್ಟದಲ್ಲಿ ಭಾರತ ಸೇರಿದಂತೆ ಈ ಕಡೆ ಜಪಾನ್, ಚೀನಾ, ಇಡೀ ಏಷ್ಯಾದ ಈ ಭಾಗಕ್ಕೆ ತೈಲ ಸಪ್ಲೈ ಆಗೋದು ದೊಡ್ಡ ವ್ಯತ್ಯಯ ಆಗುತ್ತೆ. ಆಗ ಭಾರತದ ಬಳಿ ಇರ್ತಕ್ಕಂಥ ಪ್ಲಾನ್ ಏನು? ಬೆಲೆ ಏರಿಕೆ ಮಾಡೋದು ಬಿಟ್ಬಿಟ್ಟು, ಏನ್ರಿ ಇರಾನ್ ಆ ಥರ ಜಲಸಂಧಿಯನ್ನು ಕ್ಲೋಸ್ ಮಾಡಿಬಿಟ್ರೆ ಇರಾನ್ನವ್ರೇನು ತೈಲ ಕೊಡ್ಕೊಂಡು ಬದುಕ್ಬಿಡ್ತಾರಾ? ಅವ್ರಿಗೂ ಜೀವನ ಆಗಬೇಕಲ್ಲ, ಒಂದು ವಾದ ಅದು ಇದೆ. ಇರಾನ್ ಕಥೆ ಆಗಿರಲಿ, ನಮ್ಗಳ ಕಥೆ ಏನಪ್ಪ ಅಂತ ಒಂದು ಪ್ರಶ್ನೆ ಇದೆ. ಇನ್ನೊಂದು ಕಡೆಯಲ್ಲಿ ಭಾರತ ಆಲ್ಟರ್ನೇಟಿವ್ ನೋಡ್ಕೊಂಡಿದ್ಯಾ? ರಷ್ಯಾದಿಂದ ತರಿಸ್ಕೊಳ್ತಾ ಇದೆಯಾ ಭಾರತದಲ್ಲಿ ತೈಲ ಬೆಲೆಯನ್ನು ಏರಿಸದೆಯೇ ಉತ್ತರವನ್ನು ಕಂಡುಕೊಳ್ಳುವಷ್ಟು ಶಕ್ತ ಸದ್ಯಕ್ಕೆ ಭಾರತ ಇದೆಯಾ? ಇದೊಂದು ಭಾಗ ಬರುತ್ತೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೆ ಬಂದಾಗ ಇರಾನ್ ಇದು ನೋಡ್ಕೊಂಡು ಸುಮ್ಮನೆ ಕೂತಿರುತ್ತಾ, ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಾ? ಈ ಒಂದು ಭಾಗ ಇದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಪಟಾಪಟ್ಟು ಶ್ರೀನಿವಾಸ್ ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ಶ್ರೀನಿವಾಸ್ ಅವರೇ ಈ ಡಿಬೇಟ್ಗೆ. ಇನ್ನು ಸುಧೀಂದ್ರ ಮಾಗಡಿ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ಸುಧೀಂದ್ರ ಮಾಗಡಿ ಅವರೇ. ವೆಂಕಟೇಶ್ ನಾಯ್ಕ ಅವರಿದ್ದಾರೆ, ಮಾಜಿ ಕರ್ನಲ್, ನಿವೃತ್ತ ಕರ್ನಲ್ ಇದ್ದಾರೆ. ಸ್ವಾಗತ ನಿಮಗೆ ವೆಂಕಟೇಶ್ ನಾಯ್ಕ ಅವರೇ ಈ ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನು ಪ್ರೇಮಶೇಖರ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ರಾಜತಾಂತ್ರಿಕ ತಜ್ಞರು, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು. ಸ್ವಾಗತ ನಿಮಗೆ ಪ್ರೇಮಶೇಖರ ಸರ್ ಈ ಡಿಬೇಟ್ಗೆ. ಥ್ಯಾಂಕ್ ಯು. ಓಕೆ, ನನ್ನ ಫಸ್ಟ್ ಕ್ವಶನ್ ಪಟಾಪಟ್ ಶ್ರೀನಿವಾಸ್ ಅವರಿಗೆ. ಶ್ರೀನಿವಾಸ್ ಅವರೀಗ ಈ ಒಂದು ವಿಚಾರದಲ್ಲಿ BJP ಸ್ಟ್ಯಾಂಡ್ ಏನು ಅಥವಾ ಕೇಂದ್ರ ಸರ್ಕಾರದ ಸ್ಟ್ಯಾಂಡ್ ಏನು ಅಂತ? ಇರಾನ್ ಕಡೆನಾ, ಇಸ್ರೇಲ್ ಕಡೆನಾ ಅಂತ? ಏನು ಜಾಗತಿಕ ನಾಯಕ ನರೇಂದ್ರ ಮೋದಿ ಅವರಿದ್ದಾರೆ, NDA ಸರ್ಕಾರದ ಪ್ರಧಾನಮಂತ್ರಿಗಳಾಗಿ. ಅವರ ನೇತೃತ್ವದ ಸರ್ಕಾರದ ನೀತಿ ಏನಂದರೆ ರಾಷ್ಟ್ರಹಿತ ಸರ್ವೋಪರಿ. ಅದರಲ್ಲಿ ಯಾವುದೇ ಚೌಕಾಸಿ ಇಲ್ಲ, ರಾಜಿ ಇಲ್ಲ, ಎಂಥದ್ದು ಇಲ್ಲ. ಸೊ ನಾವು ಮೊದಲಿಂದ ಶಾಂತಿ ಪ್ರಿಯರು. ಏನು ಸನಾತನ ಒಂದು ಆ ಧರ್ಮ ನಮ್ಗೆ ಹೇಳ್ಕೊಟ್ಟಿದೆ, ಲೋಕ ಸಮಸ್ತ ಸುಖಿನೋ ಭವಂತು, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ, ವಸುದೈವ ಕುಟುಂಬಕಂ ಅಂತ, ಆ ತತ್ವದ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ ವಿಶೇಷವಾಗಿ 2014ರಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದ ಮೇಲೆ ಪ್ರಪಂಚದ ಅತಿ ಹೆಚ್ಚು ದೇಶಗಳ ಜೊತೆ ಒಂದು ಒಳ್ಳೆ ಬಾಂಧವ್ಯವನ್ನು ವೃದ್ಧಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಯಾವ ಪರನದಲ್ಲ, ನಾವು ಶಾಂತಿಯ ಪರ. ಇವತ್ತು ಬೆಳಗ್ಗೆ ನೀವು ಪತ್ರಿಕೆಗಳನ್ನು, ನೀವು ಮಾಧ್ಯಮದಲ್ಲಿ ಬಿತ್ತರಾಗಿರೋದು ನೋಡಿದ್ರೆ, ಮಾನ್ಯ ಪ್ರಧಾನಮಂತ್ರಿಯವರು ಇರಾನ್ನ ಅಧ್ಯಕ್ಷರಿಗೆ ಫೋನ್ ಮಾಡಿ ಡಿಎಸ್ಕಲೇಟ್ ಮಾಡಿ ಅಂತ ಅವರನ್ನು ಕೇಳ್ಕೊಂಡಿದ್ದಾರೆ. ಹಾಗೆ ಇಸ್ರೇಲ್ ನಮಗೆ ಆಪತ್ಕಾಲದ ಒಂದು ಸ್ನೇಹಿತ, ಒಂದು ನಂಬಲರ್ಹವಾದಂಥ ಒಬ್ಬ ಸ್ನೇಹಿತ. 1999ರಲ್ಲಿ ಕಾರ್ಗಿಲ್ ಯುದ್ಧ ಆದಾಗ ಅದಕ್ಕೆ ಆ ಇಂಟ್ರೂಷನ್ ಆಗೋಕ್ಕೆ ಮುಂಚೆನೇ ನಮ್ದೊಂದು ಶಿಪ್ಮೆಂಟ್, ಒಂದು ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಬೇಕು ಅಂತ ಹೇಳಿ ಭಾರತ ಒಂದು ಆರ್ಡ್ರನ್ನು ಕೊಟ್ಟಿತ್ತು. ಆ ಯುದ್ಧದ ಸಮಯದಲ್ಲಿ ನೀವು ಇದನ್ನು ಇನ್ ಟೈಮ್ಗೆ ಡೆಲಿವರಿ ಕೊಡಬೇಡಿ ಅಂತ ಅಮೇರಿಕದ ಆದಿಯಾಗಿ ಅನೇಕ ರಾಷ್ಟ್ರಗಳು ಇಸ್ರೇಲ್ನೆಲ್ಲ ಒತ್ತಡವನ್ನು ಆಗಿದ್ರೂ ಸಹಿತ ಆವತ್ತು ನಮಗೆ ಯುದ್ಧಗಳ ಶಸ್ತ್ರಾಸ್ತ್ರಗಳಿಗೆ ಏನು ಬೇಕೋ ಎಲ್ಲ ಒದಗಿಸಿದಂಥದ್ದು. ಇವತ್ತಿನ ಬೈಲಾಟ್ರಲ್ ಏನು ಅಗ್ರಿಮೆಂಟ್ಸ್ ಇದೆ ಅವತ್ತಿರಲಿಲ್ಲ. ಇನ್ ಸ್ಪೈಟ್ ಆಫ್ ದಟ್ ನಮಗೆ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಕೊಟ್ಟು ನಮ್ಮ ಗೆಲುವಿಗೆ ಕಾರಣರಾದರಲ್ಲಿ ಇಸ್ರೇಲ್ ಕೂಡ ಒಂದು. ಎರಡನೇದು, ಮತ್ತು ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಆದಾಗ ನಮಗೆ ಪ್ರಿಸಿಷನ್ ಮಿಸೈಲ್ಸ್ನ ಹಾಕೋದಕ್ಕೆ ಕೊಟ್ಟಂಥ, ಮಿಸೈಲ್ಸ್ ಕೊಟ್ಟಂಥ ದೇಶ ಯಾವುದು ಅಂದರೆ ಅದು ಇಸ್ರೇಲ್. ಅದರ ಜೊತೆಗೆ ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ನಮ್ಮ ಗೆಲುವಿಗೆ ಅಥವಾ ನಾವು ಪಾಕಿಸ್ತಾನದ ಮೇಲೆ ಆ ಏರ್ಬೇಸ್ಗಳ ಮೇಲೆ ಹಾಕಿದಂತಹ ಡ್ರೋನ್ಸ್ ಕೊಟ್ಟಿದ್ದು ನಮಗೆ ಇಸ್ರೇಲ್. ಹಾಗಾಗಿ ನಮಗೆ ಮಿತ್ರ ರಾಷ್ಟ್ರ ಇಸ್ರೇಲ್. ಹಾಗಂತ ಇರಾನ್ ಶತ್ರು ರಾಷ್ಟ್ರ ಅಲ್ಲ.
ನಮಗೆ ಅನಾದಿ ಕಾಲದಿಂದ ವ್ಯಾಪಾರ ಸಂಬಂಧವನ್ನ ಇಟ್ಕೊಂಡು ಬಂದಂತಹ ಒಂದು ರಾಷ್ಟ್ರ ಇರಾನ್. ಹಾಗಾಗಿ ನಾವು ಇಸ್ರೇಲ್ ಮಿತ್ರ, ಇರಾನ್ ಶತ್ರು ಅಲ್ಲ. ನಾವು ಶಾಂತಿಯನ್ನು ಬಯಸ್ತೇವೆ. ಹಾಗೆ ಎರಡೂ ಕಡೆ ಶಾಂತಿಗಾಗಿ ಏನೇನು ಬೇಕೋ ಪ್ರಯತ್ನಗಳನ್ನು ಈಗಾಗಲೇ ನಮ್ಮ MEA ಮತ್ತು ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ. ಆ ಶಾಂತಿಯ ಮಾತುಕತೆಗೆ ಎರಡು ದೇಶಗಳನ್ನು ತಂದು ಕೂರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಫೈನ್. ಸುಧೀಂದ್ರ, ಇಲ್ಲಿ ಎಲ್ಲರಿಗೂ ಬಂದು ನಿಂತಿದೆ ಈ ಶಾಂತಿ ಪ್ರಯತ್ನಗಳು. ಇರಾನ್ ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಭಾರತದ ಸ್ಟ್ಯಾಂಡ್ ಎಲ್ಲಿಗೆ ಬಂದಿದೆ? ನಾನ್ ಅಲೈನ್ ರೀತಿಯಲ್ಲೇ ಇದೆಯಾ ಇದು, ಅಥವಾ ಇಲ್ಲಾದ್ರೂ ಒಂಥರ ವಾಲಿದಂತೆ ಕಾಣಿಸ್ತಾ ಇದೆಯಾ ಟುವರ್ಡ್ಸ್ ಒನ್ ಕಂಟ್ರಿ ಆರ್ ಒನ್ ನೇಷನ್? ಖಂಡಿತ. ನೋಡಿ, SCO ವೋಟಿಂಗ್ ಆಯಿತು ಮೊನ್ನೆ, ಈಗ ಒಂದು 3 ತಿಂಗಳ ಮುಂಚೆ ಶಾಂಘೈ ಕಾಮರ್ಸ್ ಕೋಆಪರೇಷನ್ನಲ್ಲಿ ರಷ್ಯಾ ಇನಿಷಿಯೇಟ್ ಮಾಡಿ, ಚೈನಾ ಅವರು ಅದನ್ನು ಬ್ಯಾಕ್ ಮಾಡಿ, ಸಿನ್ಸ್ ಚೈನಾ ವಾಸ್ ದ ಮೆಂಬರ್ ಕಂಟ್ರಿ, ಅವ್ರು ಇನಿಷಿಯೇಟ್ ಮಾಡೋಕ್ಕಿರಲಿಲ್ಲ, ರಷ್ಯಾ ಕೈಲಿ ಮಾಡಿಸಿ ಚೈನಾ ಇನಿಷಿಯೇಟ್ ಮಾಡಿ ಇಸ್ರೇಲ್ ಮೇಲೆ ಒಂದು ಮೋಷನನ್ನು ತಂದರು. ಸುಮಾರು ಒಂದು 110 ಕಂಟ್ರಿ ವರ್ಲ್ಡಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಂಥ SCO ಕನ್ವೆನ್ಷನ್. ಆ ಕನ್ವೆನ್ಷನಲ್ಲಿ ಇಂಡಿಯಾ ಅಬ್ಸ್ಟೈನ್ ಮಾಡ್ತು. ಅಂದರೆ ಅಬ್ಸ್ಟೈನ್ ಮಾಡಿದ್ರೂ ಇವತ್ತು ಎಲ್ರಿಗೂ ಗೊತ್ತಿದೆ ಅದು ಅದಕ್ಕೆ ಸಪೋರ್ಟ್ ಮಾಡ್ದಂಗೆ ಲೆಕ್ಕ. ಯಾಕಂದರೆ ಅಬ್ಸ್ಟೈನ್ ಮಾಡಿದ್ರೆ ಕೋರಮ್ ಕಡಿಮೆ ಆಗುತ್ತೆ. ಕೋರಮ್ ಕಡಿಮೆ ಆದ ತಕ್ಷಣ ನೀವು ಅವ್ರು ಯಾರು ಅದ್ರ ಪರವಾಗಿರ್ತಾರೆ ಅದಕ್ಕೆ ಇದು ಮಾಡ್ದಂಗೆ ಆಗುತ್ತೆ. ಇವಾಗ ನೀವು ನಾನ್ ಅಲೈನ್ಡ್, ಈಗ ಎಲ್ಲ ನಿಮ್ಮದು ದ್ವಂದ್ವನೇ. ನಾನು ಈ ಸರ್ಕಾರದ ರೀತಿ ಹೇಳ್ತೀನಿ, ಒಂದು ಕಡೆ ಶಾಂತಿ ಅಂತೀರಿ, ಇನ್ನೊಂದು ಕಡೆ ಇಸ್ರೇಲ್ ನಿಮ್ಮ ಪರಮಾಪ್ತ ಮಿತ್ರ. ಹೌದು, ನಾನು ಆದರೆ ಆ ಫ್ಯಾಕ್ಟ್ಸ್ ಅದಲ್ಲ. ಆದರೆ ನಿಮಗೆ ವಿದೇಶಾಂಗ ನೀತಿನಲ್ಲಿ ಒಂದು ಸ್ವಚ್ಛವಾದ ನಿಲುವೇ ಇಲ್ಲ. ಅಲ್ಲಿಗೆ ನೀವೇ ಹೇಳ್ತಾ ಇರೋ ಪ್ರಕಾರ ನಿಮಗೊಂದು ಇರಾನ್ ಕೂಡ ಹೇಳ್ತಾ ಇದ್ದೀನಿ, ಇಂಡಿಯಾಗೆ ಭಾಳ ಕ್ಲೋಸ್ ಇನ್ ಟರ್ಮ್ಸ್ ಆಫ್ ಟ್ರೇಡಲ್ಲಿ. ಆಯಿಲನ್ನು ನಾವು ಇವತ್ತಲ್ಲ, ಈಗ ನಾನು ಕರೆಂಟ್ ಮಾತಾಡ್ತಾ ಇಲ್ಲ, ಒಂದು ಕಾಲದಲ್ಲಿ ಹೆಂಗೆ ಇಸ್ರೇಲ್ ನಮಗೆ ಭುಜ ಕೊಟ್ಟು ನಿಂತಿದೆ ಇವ್ರು ಹೇಳಿದ ಪ್ರಕಾರ, ಅದೇ ಥರ ಇರಾನ್ ಕೂಡ ನಮಗೆ ಇದು ಇರೋ ಹಿಂದೆ ಒಂದು ಇದಾದಾಗ ರಷ್ಯಾ ಕೂಡ ನಮಗೆ ಒಂದ್ಸಲಿ ಸಪ್ಲೈಸ್ ಕಟ್ ಆಫ್ ಮಾಡಿದಾಗ ಇರಾನ್ ನಮ್ಮ ನೆರವಿಗೆ ನಿಂತಿದೆ. ಅದನ್ನು ನಾವು ಯಾವತ್ತೂ ಇತಿಹಾಸ ಮರಿಬಾರ್ದು. ಅಲ್ಲಿಗೆ ನಮ್ಗೆ ಇವ್ರಿಗೂ ಶಾಂತಿನೂ ಬೇಕು, ಅಲ್ಲಿಗೆ ನಾವು ಇವ್ರಿಗೆ ಸಪೋರ್ಟು ಮಾಡಲ್ಲ, ಬೇಡ ಅಂತಲೂ ಹೇಳಲ್ಲ. ಒಂದು ಫೋನ್ ಮಾಡಿ ಡಿಎಸ್ಕಲೇಟ್ ಮಾಡಿದ್ವಿ. ಇಡೀ ವಿಶ್ವದ ಅಷ್ಟು ನಾಯಕರು ಡಿಎಸ್ಕಲೇಟ್ ಮಾಡಿ ಅಂತ ಹೇಳಿದ್ದಾರೆ, ಯಾರು ಎಸ್ಕಲೇಟ್ ಮಾಡಿ ಅಂತ ಒಬ್ಬನೇ ಹೇಳಿಲ್ಲ. ಟ್ರಂಪ್ನು ಡಿಎಸ್ಕಲೇಟ್ ಮಾಡಿ ಅಂದ್ಬಿಟ್ಟೆ ಬಾಂಬ್ ಹಾಕಿದ್ದು. ಯಾರು ನಾನು ಎಸ್ಕಲೇಟ್ ಮಾಡ್ತೀನಿ ಅಂದ್ಬಿಟ್ಟು ಬಾಂಬ್ ಹಾಕ್ತಾರೆ, ಅಥವಾ ಯಾರು ಆ ಥರ ಇದು. ಸೊ ಅರ್ಥನೇ ಇಲ್ಲ ಸ್ಟೇಟ್ಮೆಂಟ್ ಇವ್ರು ಇವತ್ತಿನ ನಮ್ಮ ಏನು ನೀತಿ ಇದೆ, ಏನು ನಮ್ಮ ವಿದೇಶಾಂಗ ನೀತಿ ಇದೆ, ದಿಸ್ ಗೌರ್ಮೆಂಟ್ ಇಸ್ ಟೋಟ್ಲಿ ಕನ್ಫ್ಯೂಸ್ಡ್. ಇವ್ರಿಗೆ ಏನು ನಿಲುವು ತಗೋಬೇಕು ಅಂತಕ್ಕಂಥ ಇದೇ ಮಾಹಿತಿನೇ, ಒಂದು ಐಡಿಯಾನೇ ಇಲ್ಲ ಅವ್ರಿಗೆ. ಆಮೇಲೆ ಇದೊಂದೇ ಅಂತಲ್ಲ, ಯು ಎಸ್ ಅಂತ ನಾವು US ಪ್ರಕಾರ ವಾಲ್ವ್ ಮಾಡ್ಕೊಂಡಿದ್ವಿ. ಮೊನ್ನೆ ಇಂಡಿಯಾ ಪಾಕಿಸ್ತಾನ್ ಯುದ್ಧದಲ್ಲಿ ಕೂಡ US ಏನು 100% ಇಂಡಿಯಾ ಸಪೋರ್ಟ್ ಅಂತ ಏನು ಮಾಡಲಿಲ್ಲ. ನಮಗೆ ಎಷ್ಟು ಭಾವವನ್ನು ಕೊಟ್ಟರು ಪಾಕಿಸ್ತಾನಕ್ಕೂ ದೇ ಟ್ರೀಟೆಡ್ ಬೋತ್ ಆಫ್ ಅಸ್ ಈಕ್ವಲಿ ನನ್ನ ಕೇಳೋದಾದ್ರೆ. ಯಾಕಂದರೆ ಅವರು ಕೂಡ ಅಷ್ಟೇ ಇದನ್ನು ಕೊಟ್ಟರು. IMF ಬೈಲ್ಔಟ್ ಕೊಡ್ತು, ನಮ್ಮ ಯುದ್ಧ ಇದಾಕ್ಬೇಕಾದ್ರೆ ಅದೊಂದು ಅದಕ್ಕೆ ನೆಕ್ಸ್ಟ್ ಬರ್ತೀನಿ. ಅವ್ರದಕ್ಕೆ ರಾಷ್ಟ್ರಪತಿಗಳಿದ್ದಾರೆ, ಒಂದು ಪ್ರಧಾನಮಂತ್ರಿಗಳಿರ್ಬೇಕಾದ್ರೆ ಎಷ್ಟೋ ಕಂಟ್ರಿ ಪ್ರಧಾನಮಂತ್ರಿಗಳು ಹೋಗಿ ಅಮೆರಿಕನ್ ಪ್ರೆಸಿಡೆಂಟ್ ಅಪಾಯಿಂಟ್ಮೆಂಟ್ ಸಿಗದೆ ವಾಪಸ್ ಬಂದಿರೋ ಇತಿಹಾಸದಲ್ಲಿ ನಿದರ್ಶನಗಳು ಇರಬೇಕಾದ್ರೆ, ಒಬ್ಬ ಜನರಲ್, ಒಬ್ಬ ಹೆಡ್ ಆಫ್ ದ ಫೋರ್ಸಸ್, ಹೆಡ್ ಆಫ್ ದ ಡಿಫೆನ್ಸ್ ಫೋರ್ಸಸ್ ಹೋಗಿ ಪರ್ಸನಲ್ ಇದು ಕೂತ್ಕೊಂಡ್ ಬರ್ತಾನೆ. ವೆನ್ ದೇ ಹ್ಯಾವ್ ಸ್ಟೇಟ್ಮೆಂಟ್ ಇಲ್ಲ. ಅದು ಬಿಟ್ಬಿಡಿ, ಟ್ರಂಪ್ ನಾನು ನಿಲ್ಲಿಸಿದೆ ಅಂತ ಸುಮಾರು 13 ಸಲ ಹೇಳಿದ್ದಾರೆ. ಒಂದು ಸಲ ಟ್ರಂಪ್ ನಿಲ್ಲಿಸಲಿಲ್ಲ, ಇದು ನಮ್ದು ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳಿಲ್ಲ ಒಂದು ಸಲ. ಇದೇನು ನೀತಿ? ನಾವು ವಿಶ್ವಗುರು ಇದು ಅಂತ ಬರೀ ಬಾಯಿ ಮಾತು ಹೇಳ್ಕೋಬೇಕಷ್ಟೇ. ಪ್ರೇಮಶೇಖರ ಸರ್, ಈಗ ನಾವಿಲ್ಲಿ ಸ್ಟ್ಯಾಂಡ್ ಅಂತ ಒಂದು ವಿಚಾರ ಬಂದಾಗ ಇದರಲ್ಲಿ US ಇದೆ, ರಷ್ಯಾ ಇದೆ, ಚೈನಾ ಇದೆ. ಇವುಗಳ ಸ್ಟ್ಯಾಂಡ್ ಕಡೆ ಭಾರತ ನೋಡುವಂಥ ಸಮಯದಲ್ಲಿ ಭಾರತ ಇದೆಯಾ, ಅಥವಾ ಈ ಸಂದರ್ಭದಲ್ಲಿ ನ್ಯೂಟ್ರಲ್ ಆಗಿರೋದು ಎಷ್ಟು ರಿಯಲಿಸ್ಟಿಕ್ ಅಂತ ನಾವು ಭಾವಿಸಬಹುದು ಇದರಲ್ಲಿ ಅಂತ? ನಾನು ನ್ಯೂಟ್ರಲ್ ಆಗಿದ್ದೀನಿ ಎನ್ನುವುದು ವಾಸ್ತವಕ್ಕೆ ತೀರಾ ಹತ್ತಿರವಾಗಿದೆ ಅಂತ ತಮ್ಗೆ ಅನಿಸ್ತಾ ಇದೆಯಾ ಅಂತ? ನಮಸ್ತೆ. ಇಲ್ಲಿ ನಾವು ಮೇಲ್ನೋಟಕ್ಕೆ ನಾವು ನ್ಯೂಟ್ರಲ್ ಆಗಿರೋ ರೀತಿ ಕಾಣಿಸ್ಕೋಬೇಕಾಗಿದೆ. ಅದು ನಮ್ಮ ಒಂದು ಪ್ರಿಡಿಕಮೆಂಟ್. ಯಾಕೆಂತ ಹೇಳಿದ್ರೆ ಇಸ್ರೇಲ್ ನಮಗೆ ಬಹಳ ಮುಖ್ಯ, ಡಿಪ್ಲೊಮ್ಯಾಟಿಕಲಿ, ಮಿಲಿಟರಿಲಿ ಅಂಡ್ ಇವನ್ ಇಕನಾಮಿಕಲಿ ಬಹಳ ಮುಖ್ಯ. ಇರಾನ್ ನಮಗೆ ಅಷ್ಟು ಮುಖ್ಯ ಅಲ್ಲ. ಅದು ಸ್ವಲ್ಪ ನಾನು ಹೇಳ್ತೀನಿ. ನಾನು ಕಳೆದ 6 ವರ್ಷಗಳಿಂದ ನಾವು ಇರಾನ್ ನಿಂದ ಯಾವುದೇ ಪೆಟ್ರೋಲಿಯಂ ಅನ್ನ ಆಮದು ಮಾಡ್ಕೊಂಡಿಲ್ಲ ನಾವು. ಓಕೆ, ಅಮೆರಿಕನ್ ಸ್ಯಾಂಕ್ಷನ್ ಇಂದಾಗಿ ತಗೋತಾ ಇಲ್ಲ ನಾವು. ವಿ ಹ್ಯಾವ್ ಡೈವರ್ಸಿಫೈಡ್ ಅವರ್ ಸೋರ್ಸಸ್ ಆಫ್ ನ್ಯಾಚುರಲ್ ಗ್ಯಾಸ್ ಅಂಡ್ ಪೆಟ್ರೋಲಿಯಂ. ನಮಗೆ ಅದ್ರ ಇರಾನ್ ಯಾಕಾಗಿ ಬೇಕಾಗಿದೆ? ನಮಗೆ ಚಾಬಹಾರ್ ಪೋರ್ಟ್ಗೋಸ್ಕರ ಅಷ್ಟೇ. ಸೆಂಟ್ರಲ್ ಏಷ್ಯಾ ಕನೆಕ್ಷನ್, ಮತ್ತೆ ಬಾಂಬೆ, ಮುಂಬೈ ಟು ಸೇಂಟ್ ಪೀಟರ್ಸ್ಬರ್ಗ್ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರೇಡ್ ಕಾರಿಡಾರ್, ಈ ಕಾರಣಕ್ಕಾಗಷ್ಟೇ ನಮಗೆ ಇರಾನ್ ಬೇಕಾಗಿರೋದು. ಮತ್ತೆ ನಮ್ಮ ತುಂಬಾ ವಿದ್ಯಾರ್ಥಿಗಳು, ಮೆಡಿಕಲ್ ಸ್ಟೂಡೆಂಟ್ಸ್ ಅಲ್ಲಿ ಹೋಗಿದ್ರು ಅವ್ರನ್ನ ಸೇಫ್ ಆಗಿ ಕರ್ಕೊ ಬರ್ಬೇಕು.
ಈ ಎರಡು ಕಾರಣಕ್ಕಷ್ಟೇ ನಮಗೆ ಇರಾನ್ ಬೇಕಾಗಿದೆ. ಇನ್ಫ್ಯಾಕ್ಟ್ ಇರಾನ್ ಅಂತ ನಮಗೆ ಫ್ರೆಂಡ್ಲಿ ದೇಶ ಅಲ್ಲ. ಓಕೆ 79ಗೂ ಮೊದಲು ಆ ನಂತರವು. ಜಸ್ಟ್ ಗಿವ್ ಮಿ 1 minute, ಐ ವಿಲ್ ಎಕ್ಸ್ಪ್ಲೈನ್ ಟು ಯು. 79 ಮೊದಲು ಶಾ ಇದ್ದಾಗ ಇರಾನ್ ನಮ್ಮ ಫ್ರೆಂಡ್ ಆಗಿತ್ತ? ಇಲ್ಲ. ಇನ್ಫ್ಯಾಕ್ಟ್ 65 ವಾರ್ನಲ್ಲಿ ಪಾಕಿಸ್ತಾನ ತನ್ನ ಪ್ಲೇನ್ಗಳನ್ನೆಲ್ಲ ವಾರ್ ಪ್ಲೇನ್ ತಗೊಂಡೋಗಿ ಇರಾನ್ ನಲ್ಲಿ ಇಟ್ಕೊಂಡು ಇರಾನಿ ಏರ್ ಬೇಸ್ ಗಳಿಂದ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು. ಇರಾನ್ ಅಲೋಡ್ ದಟ್, ಶಾ ಅಲೋಡ್ ದಟ್. 71 ನಲ್ಲಿ ಇರಾನ್ ಶಾ ಥ್ರೆಟನ್ ಮಾಡಿದ್ರು ಇಂಡಿಯಾಗೆ. ಇಂಡಿಯಾ ಏನಾದ್ರೂ ವೆಸ್ಟ್ ಪಾಕಿಸ್ತಾನವನ್ನು ಅಂದ್ರೆ ಈಗಿರೋ ಪಾಕಿಸ್ತಾನವನ್ನು ಡಿವೈಡ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಇಂಡಿಯಾ ವಿಲ್ ಹ್ಯಾವ್ ಟು ಫೇಸ್ ಇರಾನಿಯನ್ ಆರ್ಮ್ ಫೋರ್ಸಸ್ ಅಂತ ನೇರ ಥ್ರೆಟನ್ ಮಾಡಿದ್ರು. 5 ವರ್ಷ ಆದ್ಮೇಲೆ ಬುದ್ಧಿ ಬಂತು ಅಂತ ಕಾಣುತ್ತೆ. ಬಂದು ನಮ್ಗೆಲ್ಲ ಕುದುರೆ ಮುಖ ವರ್ಕ್ ಪ್ರಾಜೆಕ್ಟ್ಗೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡ್ರು. ದಟ್ ಇಸ್ ಎ ಡಿಫರೆಂಟ್ ಥಿಂಗ್. ಅನಂತರ ಈ ಗವರ್ಮೆಂಟ್ ಬಂದದ್ದೇನು? ಈ ಪ್ರತಿ ಸಲವೂ ಸಹ ತುಂಬಾ ಕೇಳಿದ್ದೀನಿ ನಾನು, 100 ಸಲ. ಖೊಮೇನಿ ಇರ್ಬೋದು, ಖಮೇನಿ ಇರ್ಬೋದು, ಇಬ್ರು ಕಾಶ್ಮೀರದ ವಿಷಯದಲ್ಲಿ ಇಂಡಿಯಾನ ಕ್ರಿಟಿಸೈಸ್ ಮಾಡ್ತಾರೆ. ಆ OIC ನಲ್ಲಿ ಇಂಡಿಯಾದ ವಿರುದ್ಧ ರೆಸಲ್ಯೂಷನ್ಗೆ ಸಪೋರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅದನ್ನೆಲ್ಲ ಸಹಿಸಿಕೊಂಡು ನಾವ್ ಯಾಕಾಗಿ ಇರಾನ್ ಪರ ಇರ್ಬೇಕಾಗಿದೆ? ಇರಾನ್ ಪರ ಅಲ್ಲ, ಇರಾನ್ ವಿರುದ್ಧ ನಾವ್ ಯಾಕೆ ಮಾತಾಡ್ತಾ ಇಲ್ಲ? ನಾನು ಹೇಳಿದ್ನಲ್ಲ, ಚಾಬಹಾರ್ ಪೋರ್ಟ್ಗಾಗಿ ಅವರ ತೈಲ ನಮಗ್ ಬೇಕಾಗಿಲ್ಲ. ನಮ್ಮ ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಮಿನಿಸ್ಟರ್ ಈಗಾಗಲೇ ಹೇಳಿದ್ದಾರೆ, 8 ತಿಂಗಳಿಗೆ ಆಗುವಷ್ಟು ಪೆಟ್ರೋಲಿಯಂ ನಮ್ಮಲ್ಲಿ ಈಗಾಗಲೇ ಇದೆ. ಮತ್ತೆ ನಾವು ಇರಾನ್ ಇಂದ ನಾವು ಏನೂ ತಗೋತಾ ಇಲ್ಲ. ಮತ್ತೆ ಗಲ್ಫ್ ಹಾರ್ಮುಜ್ ಕ್ಲೋಸ್ ಆದ್ರೂ ಸಹ ನಾವು ಗಲ್ಫ್ ಇಂದ ಜಾಸ್ತಿ ತಗೋತಾ ಇಲ್ಲ. ವಿ ಹ್ಯಾವ್ ಡೈವರ್ಸಿಫೈಡ್. ಮೊಜಾಂಬಿಕ್ ಇಂದ, ಗಯಾನದಿಂದ, ನೈಜೀರಿಯಾದಿಂದ ಬರ್ತಾ ಇದೆ, ದೆನ್ ಆಕ್ಚುಲಿ ರಷ್ಯಾದಿಂದ ಬರ್ತಾ ಇದೆ. ಹೀಗಾಗಿ ಆದ್ರೆ ಪ್ರಸಕ್ತ ಸನ್ನಿವೇಶದಲ್ಲಿ ನಾವು ಅದಂತ ನೇರ ಇಸ್ರೇಲ್ ಪರವಾಗಿ ನಿಂತು ಇರಾನ್ ವಿರುದ್ಧವಾಗಿ ಮಾತಾಡಿದ್ರೆ ಹೇಳಿದ್ನಲ್ಲ, ಚಾಬಹಾರ್ ಕಳ್ಕೋತೀವಿ. ಮತ್ತೆ ಹಲವು ಮುಸ್ಲಿಂ ದೇಶಗಳು, ಪಾಕಿಸ್ತಾನ ಮುಖ್ಯವಾಗಿ ನಮ್ಮ ವಿರುದ್ಧ ಕ್ಯಾಂಪೇನ್ ಮಾಡಬಹುದು. ಅದೇ ಹೇಳ್ದ, ಹುಲೂದ್ ಅಂಡ್ ಯಹೂದ್, ಹಿಂದೂಗಳು ಮತ್ತೆ ಯಹೂದಿಗಳು ಒಂದಾಗ್ಬಿಟ್ಟಿದ್ದಾರೆ ಮುಸ್ಲಿಂ ವಿರುದ್ಧ. ಆ ಒಂದು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಾವು ಅಟ್ಲೀಸ್ಟ್ ಇರಾನ್ ವಿರುದ್ಧ ಓಪನ್ ಆಗಿ ಮಾತಾಡದಂತ ಸ್ಥಿತಿಯಲ್ಲಿದ್ದೀವಿ. ಆದ್ರೆ ಆಕ್ಚುಲಿ ನಮ್ಮ ಮೋದಿ ಅವರು ಮಾತಾಡಿದ್ದಾರೆ. ಓಕೆ, ಪೆಜೆಶ್ಕಿಯಾನ್ ಅವ್ರ ಜೊತೆಲಿ ಇರಾನಿಯನ್ ಪ್ರೆಸಿಡೆಂಟ್ ಒಬ್ಬ ಗ್ಲೋರಿಫೈಡ್ ಕ್ಲರ್ಕ್ ಆ ಮನುಷ್ಯ, ಆಯ್ತಾ? ಅದ್ರ ಜೊತೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಬಟ್ ಒಂದು ಇಂಡಿಕೇಶನ್ ಮೋದಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಅದು ಹೇಳಿದ್ಮೇಲೆ ನಮ್ಮ ಪ್ರೆಡಿಕಮೆಂಟ್ ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೋತಾ ಇದ್ದೀವಿ. ವಿ ಕಾಂಟ್ ಕ್ರಿಟಿಸೈಸ್ ಇರಾನ್ ಓಪನ್ಲಿ ಅಂಡ್ ವಿ ಕಾಂಟ್ ಸೈಡ್ ವಿತ್ ಆಲ್ಸೋ ಯಹೂದಿ ಇಸ್ರೇಲ್ ಓಪನ್ಲಿ. ಸೊ ನಮ್ಮ ಗವರ್ಮೆಂಟ್ ಮಾಡ್ತಾ ಇರೋದು ಬಹಳ ಒಂದು ರೀತಿಯ ಒಳ್ಳೆ ಮೂವ್ ಇದು. ಈ ಪ್ರಸಕ್ತ ಸನ್ನಿವೇಶದಲ್ಲಿ ಸರಿಯಾದ ಮೂವ್, ಯಾರ ಕಡೆಗೂ ನೇರವಾಗಿ ನಿಂತುಕೊಳ್ಳದೆ ಇದು ಸರಿಯಾದ ಮೂವ್ ಅಂತ ನನಗನ್ಸುತ್ತೆ. ಆಕ್ಚುಲಿ I don't belong to any political party and I am not a politician. I am just an analyst. ನನ್ನ ಅನಲಿಸ್ಟ್ ಪ್ರಕಾರ ವಾಟ್ ದಿಸ್ ಗವರ್ಮೆಂಟ್ ಪ್ರೆಸೆಂಟ್ಲಿ ಇಸ್ ಡೂಯಿಂಗ್ ಇಸ್ ರೈಟ್. ಇಟ್ ಸೂಟ್ಸ್ ದ ಸಿಚುವೇಶನ್. ಥ್ಯಾಂಕ್ ಯು. ಓಕೆ ಸರ್, ಪ್ರೇಮಶೇಖರ್ ಸರ್, ಈಗ ಯುದ್ಧ ನಿಲ್ಲಿಸೋ ವಿಚಾರದಲ್ಲಿ ಭಾರತ ಪಾತ್ರ ವಹಿಸಬಹುದಾ ಇದರಲ್ಲಿ ಅಂತ? ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಯುದ್ಧ ನಿಲ್ಲಿಸೋ ವಿಚಾರದಲ್ಲಿ ಭಾರತ ಏನಾದರೂ ಹೇಳಬಹುದಾ ಈ ಟೈಮಲ್ಲಿ ಅಂತ? ಆಕ್ಚುಲಿ ಈ ಯುದ್ಧವನ್ನ ನಿಲ್ಲಿಸುವಂತ ಒಂದು ಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂದ್ರೆ ಇಸ್ರೇಲ್ ಯಾಕೆ ಮಾಡ್ತಾ ಇದೆ? ತನ್ನ ಅಸ್ತಿತ್ವಕ್ಕಾಗಿ ಇಸ್ರೇಲ್ ನಡೆಸ್ತಾ ಇರುವಂತ ಹೋರಾಟ. ಈ ಇರಾನ್ಗೆ, ಈ ಗವರ್ನಮೆಂಟ್ಗೆ ಪ್ಯಾಲೆಸ್ತೀನಿಯನ್ ಪರವಾಗಿ ನಿಂತುಕೊಂಡು ಹೂತಿಗಳನ್ನ, ಹೆಜ್ಬೋಲಾನ, ಹಮಾಸ್ ಅನ್ನ ಎತ್ಕಟ್ಟಿ ಅವ್ರ ಮೂಲಕ ಪ್ರಾಕ್ಸಿ ವಾರ್ ಮಾಡಿ ಕೊನೆಗೆ ತನ್ನ ಬುಡಕ್ಕೆ ಬಂದಾಗ ಇಷ್ಟೆಲ್ಲ ಮಾಡೋ ಅಗತ್ಯನೇ ಇರ್ಲಿಲ್ಲ. ಪ್ಯಾಲೆಸ್ತೀನಿಯನ್ಸ್, they are Sunnis, not Shias. They are Arabs, not Persians. ಸೊ ತನ್ನವರಲ್ಲದ ಜನರ ಪರವಾಗಿ ಕೇವಲ ಮುಸ್ಲಿಂ ಜಗತ್ತಿನಲ್ಲಿ ತನ್ನ ನಾಯಕನಾಗಬೇಕು ಅನ್ನೋ ಹುಚ್ಚಿನಲ್ಲಿ ಈ ಪ್ರೆಸೆಂಟ್ ಮುಲ್ಲಾಸ್ ಗವರ್ನಮೆಂಟ್ ಇದೆಯಲ್ಲ, ಅದು ಪ್ಯಾಲೆಸ್ತೀನಿಯನ್ ಪರವಾಗಿ ನಿಂತ್ಕೊಂಡು ಆಕ್ಚುಲಿ ಅದು ಇರಾನ್ ಥ್ರೆಟನ್ ಮಾಡ್ತಾ ಇದೆ. ಹೀಗಾಗಿ ಇಸ್ರೇಲ್ ತನ್ನ ಅಸ್ತಿತ್ವಕ್ಕೆ ಹೋರಾಟ ನಡೆಸ್ತಾ ಇದೆ. ಹೀಗಾದ್ರೆ ಸೊ ಹೀಗಾಗಿ ನಾವು ಅದನ್ನ ಇಸ್ರೇಲ್ ಹೇಳಕ್ ಆಗಲ್ಲ, ನಾವು ಹೀಗ್ ಮಾಡಬೇಡಿ, ನೀವು ಬಾಂಬ್ ಹಾಕ್ಬೇಡಿ ಇರಾನ್ ಮೇಲೆ ಅಂತ. ಇರಾನ್ ಆಕ್ಚುಲಿ ಹೇಳಿದ್ನಲ್ಲ, ನಮ್ ಜೊತೆ ಡಿಪ್ಲೊಮ್ಯಾಟಿಕ್ ಅಷ್ಟೊಂದು ಎಕ್ಸೆಪ್ಟ್ ಮಾಡೋದಕ್ಕಾಗೋದಿಲ್ಲ. ಮತ್ತೆ ಅಮೆರಿಕ ನಮ್ಮ ಮಾತನ್ನ ಕೇಳ್ತದ. ಹೀಗಾಗಿ ನಾವು ದೂರದ ನಮ್ಮ ಕ್ಷೇಮ ಏನು ಅಂತಷ್ಟೇ ನಾವು ನೋಡ್ಕೋಬೇಕು. ಅದನ್ನ ಮಾಡ್ತಾ ಇದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ಅನ್ನ ಕರ್ಕೊಂಡು ಬಂದಿದ್ದೀವಿ, ಚಾಬಹಾರ್ ಉಳಿಸ್ಕೊಂಡಿದ್ದೀವಿ. ಈಗ ನಿವೃತ್ತ ಕರ್ನಲ್ ಇದ್ದಾರೆ ವೆಂಕಟೇಶ್ ನಾಯ್ಕ ಅವರನ್ನ ಮಾತನಾಡಿಸ್ಬಿಡ್ತೀನಿ. ವೆಂಕಟೇಶ್ ನಾಯ್ಕ ಸರ್, ಈಗ ಅಮೆರಿಕ ನಾನು ಇನ್ನೊಂದು 15 ದಿನದಲ್ಲಿ ನಿಮಗೇನೋ ಮಾಡ್ತೀನಿ, ಯೋಚನೆ ಮಾಡ್ತೀನಿ ಅಂತ ಹೇಳಿ ಇರಾನ್ಗೆ ಒಂದು ಸಣ್ಣ ಸುಳಿವು ಕೂಡ ಕೊಡದೆ ದಾಳಿ ಮಾಡಿ ಬಿಸಾಕ್ಬಿಟ್ರು ಸರ್. ಇರಾನನ್ನು ದಾಳಿ ಮಾಡಿ ಬಿಸಾಕಿದ್ದಾರೆ. ಇದರೊಂದಿಗೆ ಒಂದು ಮಾತೇನು ಬರ್ತಿದೆ ಇಸ್ರೇಲ್ ಕಡೆಯಿಂದ ಅಂದರೆ, ನಮ್ಮ ಗುರಿ ಮುಗೀತಿದ್ದು ಅಂತ, ನಮ್ಮ ಗುರಿ ಇಲ್ಲಿಗೆ ಮುಗಿದಿದೆ,
ಈಗ ನಾವು ಆಪರೇಷನ್ ಸಿಂಧೂರಲ್ಲಿ ನಾವು ಈ ಕೆಲವು ಏರ್ ಬೇಸ್ಗಳನ್ನೆಲ್ಲ ನಾಶ ಮಾಡಿದ್ವಿ, ಪ್ರಿಸಿಷನ್ ಅಟ್ಯಾಕ್ ಅಂತ ಅದನ್ನು ಕರೆದ್ವಿ. ಸರ್ ಕೇಳಿಸ್ತಾ ಇದೆಯಲ್ಲ ನನ್ನ ವಾಯ್ಸು? ವೆಂಕಟೇಶ್ ಸರ್ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಂಗಿಲ್ಲ, ರಿಯಾಕ್ಟ್ ಮಾಡ್ತಾ ಇಲ್ಲ. ವೆಂಕಟೇಶ್ ಸರ್ ಕೇಳಿಸ್ತಾ ಇದೆಯಾ? ಇಲ್ಲ, ಫೈನ್ ಇಲ್ಲಿ ನಾನು ಕೇಳಿಸ್ತಿದೆ ಸರ್? ಫೈನ್ ನಾನು ಮತ್ತೆ ಮಾತಾಡ್ತೀನಿ ಸರ್, ಮತ್ತೆ ಮಾತಾಡ್ತೀನಿ ನಾನು ನಿಮ್ಮನ್ನು. ಇದೀಗ ಇಲ್ಲಿ ನಾನು ಶ್ರೀನಿವಾಸ್ ನಿಮ್ಮ ವಿಚಾರಕ್ಕೆ ಬರೋದಾದರೆ, ಈಗ ಅಮೇರಿಕಾ ನಿರ್ಧಾರ, ನಮ್ಮ ಕೆಲಸ ಮುಗೀತು ಗುರಿ ಮುಗೀತು ಅಂತ ಹೇಳಿ, ಗುರಿ ಮುಗಿದ ಮೇಲೆ ಯುದ್ಧ ನಿಲ್ಲಬೇಕು ಅಂತ ಹೇಳೋದು ಇಸ್ರೇಲ್ಗೂ ಅಮೇರಿಕಾಗೂ ಈಸಿ ಆಗಬಹುದು, ಇರಾನ್ಗೆ ಅದು ಈಸಿ ಆಗಬೇಕಾಗಿಲ್ಲ. ಈ ಟೈಮಲ್ಲಿ ಆಗಲೇ ಪ್ರೇಮಶೇಖರ ಸರ್ ಹೇಳ್ತಾ ಇದ್ರು, ಹರ್ದೀಪ್ ಸಿಂಗ್ ಪುರಿ ಅವರು ಹೇಳ್ತಾ ಇದ್ರು 8 ತಿಂಗಳಿಗಾಗುವಷ್ಟು ತೈಲ ನಮ್ಮ ಬಳಿಯಲ್ಲಿದೆ ಅಂತ ಹೇಳಿ. ಈ ವಾರ್ ಏನೇ ಎಸ್ಕಲೇಟ್ ಆಗಲಿ ಅಥವಾ ಡಿಎಸ್ಕಲೇಟ್ ಆಗಲಿ, ಅಕಸ್ಮಾತ್ ನಮಗೆ ಈ 8 ತಿಂಗಳ ತೈಲ ಸಂಗ್ರಹಾಗಾರ ಇದೆ ಅಂತ ಇವ್ರು ಹೇಳಿದ ಮೇಲೆ ಒಂದೇ ಒಂದು ರೂಪಾಯಿಯು ಪೆಟ್ರೋಲೋ ಡೀಸೆಲೋ ಜಾಸ್ತಿ ಆಗಬಾರ್ದು. ಸಾಧ್ಯ ಇದೆಯಾ ನಿಮ್ಮ ಗೌರ್ಮೆಂಟ್ಗೆ ಅದು? ಅಲ್ಲ, ಖಂಡಿತ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏನಿದೆ ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳ ಮೇಲೆ ನಿರ್ಧಾರತಕ್ಕಂಥ ಬೆಲೆ ಅದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಎಲ್ಲರೂ ಗೊತ್ತಿದೆ, ನೀವು ಕಡಿಮೆ ಮಾಡಲಿಲ್ಲ ಅಷ್ಟೇ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆದಾಗ ನೀವು ಕಡಿಮೆ ಮಾಡಿದ್ದಿದ್ರೆ ಎಲ್ಲರೂ ಗೊತ್ತಿ ಅಂತ ಹೇಳ್ಬೋದಾಗಿತ್ತು. ಗೊತ್ತಿಲ್ಲದಿರೋ ವಿದ್ಯಮಾನಗಳು ಬೇಕಾದಷ್ಟು ಆಗುತ್ತೆ. ಅಲ್ಲೇ ಬರ್ತೀನಿ. ಅದರ ಜೊತೆಗೆ ಒಂದು ವಿದೇಶಾಂಗ ನೀತಿ, ಕೂಟನೀತಿ ಅಂತ ಏನು ಹೇಳ್ತೀವಿ, ಏನದು? ಯಾವುದೋ ಒಂದು ಅಪ್ಪನ ಹಾಕಿದ ಆಲ್ದ ಮರ ಅಂತ ಅದಕ್ಕೆ ನೇಣು ಹಾಕೊಳ್ಳೋದಲ್ಲ. ಆ ಸಮಯ, ಆ ಕಾಲ, ಆ ಸಂದರ್ಭಕ್ಕೆ ಅನುಸಾರವಾಗಿ ಯಾವುದೇ ರಾಷ್ಟ್ರದ ಹಿತದಲ್ಲಿರುತ್ತೋ ಆ ತೀರ್ಮಾನ ತಗೊಳ್ಳೋದೇನೆ ನಿಜವಾದ ವಿದೇಶಾಂಗ ನೀತಿ. ಯಾವುದನ್ನು ನಾವು 2014ರಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಈಗ ಪೆಟ್ರೋಲಿಯಂ ನಮಗೆ ಇವತ್ತು ಹೈಯೆಸ್ಟ್ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಕ್ರೂಡ್ ಆಯಿಲ್ನ, ಪೆಟ್ರೋಲ್ ಪ್ರಾಡಕ್ಟ್ನ ರಷ್ಯಾದಿಂದ. ಇವತ್ತು ಅತ್ಯಂತ ಸ್ಪಷ್ಟವಾಗಿ ನಮ್ಮ ಕೇಂದ್ರ ಮಂತ್ರಿಗಳು ಹೇಳಿದ್ದಾರೆ, ಹರ್ದೀಪ್ ಸಿಂಗ್ ಪುರಿ ಅವರು, ಅದನ್ನು ನಮ್ಮ ಪ್ರೇಮಶೇಖರ್ ಸರ್ನು ಹೇಳಿದರು. ನಮ್ಮ ಹತ್ರ ಆದಷ್ಟು ಸ್ಟಾಕ್ ಇದೆ ಈಗ. ಮತ್ತು ಪ್ರತಿದಿನ ನಮ್ಗೆ ಅದೇನಾದರೂ ಕ್ಲೋಸ್ ಆಗಿಬಿಟ್ರೆ ಕಡಿಮೆ ಆಗೋದು 1.5 ಮಿಲಿಯನ್ ಬ್ಯಾರಲ್ಸ್ ಅಷ್ಟೇ. ಅದನ್ನು ಬೇರೆ ಬೇರೆ ಸೋರ್ಸಿಂದ ನಾವು ಆಲ್ರೆಡಿ, ಇದೆಲ್ಲ ಎಕ್ಸ್ಕಲೇಟ್ ಆಗೋಕ್ಕೆ ಮುಂಚೆನೇ ನಮ್ಮ ನರೇಂದ್ರ ಮೋದಿ ಅವರು ಆಲ್ರೆಡಿ ಒಬ್ಬ ನಾಯಕನಿಗೆ ನಾವು ನಾನು ಅದನ್ನು ಕೇಳಿದೆ ಸರ್. ನನ್ನ ಪಾಯಿಂಟ್ ಏನು ಗೊತ್ತಾ, ಅಲ್ಲಿ ಅದೆಲ್ಲ ಮಾಡ್ಕೊಂಡ ಮೇಲೆ ಸ್ಟ್ರಾಟಜಿಕಲಿ ನೀವು ಸ್ಟೋರ್ ಮಾಡಿದ್ದೀರಿ, ದಟ್ಸ್ ಓಕೆ. ಬೆಲೆ ನಮಗೆ ಜಾಸ್ತಿ ಮಾಡಲ್ವಾ, ಮಾಡ್ತೀರಾ ಅಂತ? ಖಂಡಿತ ಇಲ್ಲ. ಆವತ್ತಿನ ಸಿಚುವೇಶನ್ ಏನು ಬರುತ್ತೆ, ಈಗ ನಾವು ಅಸಂಪ್ಷನ್ ಮಾಡ್ಕೊಳ್ಬೇಡ, ಹೈಪಥೆಟಿಕಲ್ ಕ್ವಶನ್ಸ್ ಕೇಳೋದು ಬೇಡ ಇವಾಗ. ಯಾಕಂದ್ರೆ ಈಗ ವಿ ಆರ್ ಆನ್ ದ ಸೇಫರ್ ಸೈಡ್. ನಮ್ಮ ಹತ್ರ 8 ತಿಂಗಳಿಗೆ ಆಗೋಷ್ಟಂತ ಸ್ಟಾಕ್ ಆಲ್ರೆಡಿ ನಮ್ಮ ಹತ್ರ ಇದೆ. ಅದ್ರ ಜೊತೆಗೆ ಆ ವಾರ್ ಏನು ಜಲಸಂಧಿನ ಕ್ಲೋಸ್ ಮಾಡಿದ್ರನ್ನು ಹರ್ಮೋಸ್ದು, ನಮ್ಗೇನು ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಏನೂ ಇಲ್ಲ. ಕೇವಲ 1.5 ಮಿಲಿಯನ್ ಬ್ಯಾರಲ್ನ ಆಲ್ರೆಡಿ ನಾವು ತಗೊಂಡಿದ್ದಾದ್ಮೇಲೆ ಇದು ಕನ್ಸಿಸ್ಟೆನ್ಸಿ ಹೀಗೆ ಇರುತ್ತೆ, ಆ ರೇಟ್ಗಳು ಹಾಗೆ ಹೋಗುತ್ತೆ. ಅನ್ಲೆಸ್ ಆ ರೀತಿ ಒಂದು ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ಸ್ ಬಂದಿಲ್ಲ ಅಂದ್ರೆ ದೇವರ ದಯದಿಂದ ಇದು ಹೀಗೆ ಹೋಗುತ್ತೆ. ಅದಕ್ಕೆ ಇವತ್ತು ನಮ್ಮ ಪೆಟ್ರೋಲಿಯಂ ಮಂತ್ರಿಗಳು ಅತ್ಯಂತ ಸ್ಪಷ್ಟ ನುಡಿಗಳೆಲ್ಲ ಅವ್ರು ಹೇಳಿರೋದು, ಅದ್ರ ಮೇಲೆ ಹೋಗ್ಬೇಕು. ನಮ್ಮ ಕಾಂಗ್ರೆಸ್ ಮಿತ್ರ ಇನ್ನೊಂದು ವಿಷಯ ಹೇಳ್ತಾ ಇದ್ರಿ ಇಲ್ಲಿ, ಕೇಂದ್ರ ಸರ್ಕಾರ ಕನ್ಫ್ಯೂಸ್ ಸ್ಟೇಟಸ್ ಇದೆ ವಿದೇಶಾಂಗ ನೀತಿಯಿಂದ ಅಂತ. ಸರ್, ನಮ್ಮ ವಿದೇಶಾಂಗ ಮಂತ್ರಿ ಅವರ ಬ್ಯಾಕ್ ಗ್ರೌಂಡ್ ಏನು? ಅವರೊಬ್ಬ ಕೆಮಿಕಲ್ ಇಂಜಿನಿಯರು, JNEನಲ್ಲಿ PhD ಮಾಡಿದವರು, ಕೇಂದ್ರ ಸರ್ಕಾರದ ಅನೇಕ ವಿದೇಶಾಂಗ ಇಲಾಖೆಗಳಲ್ಲಿ ಕೆಲಸ ಮಾಡಿದವರು, ಕೇಂದ್ರ ಸರ್ಕಾರದ ವಿದೇಶಾಂಗ ಇಲಾಖೆಯಲ್ಲಿ ಸೆಕ್ರೆಟರಿ ಆಗಿದ್ದವರು. ಇವತ್ತು ಅವರೇನೇ ವಿದೇಶಾಂಗ ಮಂತ್ರಿ ಆಗಿದ್ದಾರೆ. ಇವತ್ತು ಎಲ್ಲರ ಜೊತೆ ನಮ್ಮ ದೇಶದ ಒಂದು ಸಂಬಂಧಗಳು ಸುಧಾರಿಸ್ತಾ ಇದೆ, ಎಕ್ಸೆಪ್ಟ್ ರೋಗ್ ಸ್ಟೇಟ್ ಪಾಕಿಸ್ತಾನ್ ಇದೆ. ಇವತ್ತು ನೋಡಿ ಸರ್, ಎಂಥ ಒಂದು ನಮ್ಮ ವಿದೇಶಾಂಗ ನೀತಿ ಇದೆ ಅಂದರೆ, ರಷ್ಯಾ ಉಕ್ರೇನ್ ವಾರಲ್ಲಿ 30,000 ರಿಂದ 35,000 ಸ್ಟೂಡೆಂಟ್ಸ್ನ ಕರ್ಕೊಂಡು ಬರೋಕ್ಕೆ ಹೇಗೆ ಸಾಧ್ಯ ಆಯಿತು? ನಮ್ಮದು ವಿದೇಶಾಂಗ ನೀತಿ ಚೆನ್ನಾಗಿರೋದಕ್ಕೆ. ಇವತ್ತು ಇರಾನ್ ಯುದ್ಧದಲ್ಲೂ ನಾವು ನೋ ಫ್ಲೈ ಝೋನ್ ಮಾಡಿ ನಮ್ಮ 2,500 ಜನ ಕರ್ಕೊಂಡು ಬರೋಕ್ಕೆ ಹೇಗಾಯಿತು? ನಮ್ಮ ಒಳ್ಳೆ ವಿದೇಶಾಂಗ ನೀತಿ ಇದ್ದಿದ್ರಿಂದ. ಇಲ್ಲಾಂದ್ರೆ ಹೇಗಾಗ್ತಿತ್ತು? ಇಷ್ಟೊಂದು ಮಿಸೈಲ್ಗಳು, ಇಷ್ಟೊಂದು ಡ್ರೋನ್ಗಳು ಹಾರಾಡೋ ಕಡೆ ಅಷ್ಟೊಂದು ಜನ ಬರ್ಬೇಕಂದ್ರೆ ಸಾಧಾರಣ ವಿಷಯ ಅಲ್ಲ, ಅದವ್ರಿಗೆ ಗೊತ್ತಿರ್ಬೇಕದು. ಇನ್ನೊಂದು ನೀವು ಕಂಡಮ್ ಮಾಡಬೇಕಾಗಿತ್ತು ಸರ್, ಅವರ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ, ಆರ್ಗನೈಸೇಷನ್ ಆಫ್ ದ ಇಸ್ಲಾಮಿಕ್ ಕಂಟ್ರೀಸ್ ಅನ್ನ ಅದನ್ನ ಕಂಡಮ್ ಮಾಡಲಿಲ್ಲ. ಇವ್ರು ತಪ್ಪು ಮಾಹಿತಿ ನಾನು ಸರಿ ಮಾಹಿತಿ ಆಮೇಲೆ ನೀವು ಹೇಳಿ, ನಮ್ಮ ಟರ್ನ್ ಬಂದಾಗ ಮಾಡಲಿಲ್ಲ. ಅನೇಕ ಸೌದಿ ಅರೇಬಿಯಾ ಇರ್ಬೋದು, ನಾನು ಮಿಡ್ಲ್ ಈಸ್ಟಲ್ಲಿ ಹೇಳ್ತೀನಿ, ಮಸ್ಕಟ್ ಇರ್ಬೋದು, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಯಾವುದೇ ರಾಷ್ಟ್ರಗಳು, ನಾವೇನು ಡಬಲ್ ಗಮ್ನರಲ್ಲ ಭಾರತ ದೇಶ. ಹೇಗೆ ಆಸಿಮ್ ಮುನೀರ್ ಅಲ್ಲಿ ಹೋಗಿ ಬರ್ಗರ್ ಪಿಜ್ಜಾ ತಿನ್ಕೊಂಡು ಬಂದು ಅವ್ರಿಗೆ ಟ್ರಂಪ್ಗೆ ಇದು ಕೊಡಬೇಕು, ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕಂತ ಟ್ವೀಟ್ ಮಾಡಿ ನೆನ್ನೆ ಅದನ್ನು ವಿರೋಧಿಸ್ತೀವಿ ಅಂತ ಡಬಲ್ ಗಮ್ ಅಲ್ಲ. ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಡಬಲ್ ಗಮ್ ಸರ್ಕಾರ ಅಲ್ಲ, ಒಂದು ಸ್ಟ್ಯಾಂಡ್ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರೋಂಥ ಸರ್ಕಾರ. ಅದನ್ನ ನಾನು ನನ್ನ ಓಪನಿಂಗ್ ಟಾಕ್ ನಿಂತ್ಕೊಂಡಿರ್ತೀವಿ ನಾವು. ನೋಡಿ, ಈಗ ನಮ್ಮ ಪಹಲ್ಗಾಮ್ ದಾಳಿಗೆ ಪರೋಕ್ಷ ರೂವಾರಿನೇ ಆಸಿಮ್ ಮುನೀರು, ಪರೋಕ್ಷ ರೂವಾರಿನೇ ಅವನು.
ಅವನು ಕರ್ಕೊಂಡು ಬಂದು ಅಮೆರಿಕದಂಥ ಒಂದು ದೇಶ, ಆ ದೇಶದ ಪ್ರಧಾನಿಯನ್ನು ನಿರ್ಲಕ್ಷ್ಯ ಮಾಡಿಕೊಂಡು, ಮುಖ್ಯಸ್ಥರನ್ನು ನಿರ್ಲಕ್ಷ್ಯ ಮಾಡಿಕೊಂಡು ಊಟ ಹಾಕ್ತಾರೆ ಅಂದಾಗ ಇಂಡಿಯಾ ಸ್ಟ್ಯಾಂಡು ಅಮೆರಿಕ ವಿಚಾರ, ಟ್ರಂಪ್ ವಿಚಾರದಲ್ಲಿ ಏನಾಯ್ತು ಅಂದ್ರೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅಮೇರಿಕದಂತ ಒಬ್ಬ ರಾಷ್ಟ್ರ, ಒಬ್ಬ ಪ್ರಧಾನಮಂತ್ರಿನ ಬನ್ನಿ ನಮ್ಮ ದೇಶಕ್ಕೆ ಕೆನಡಾದಿಂದ ಬರ್ಬೇಕಾದ್ರೆ ಇಲ್ಲಿ ಬಂದು ಹೋಗಿ ಅನ್ನೋದ್ರ ಮೊದಲನೇ ಬಾರಿಗೆ ರಿಜೆಕ್ಟ್ ಮಾಡಿದಂತ ಗಂಡದ ಯಾರಿಗಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಸರ್ಕಾರಕ್ಕೆ ಅದು ಪ್ರತಿಭಟನೆ ಅದು. ಮುನೀರ್ನ ಕರೆಸಿ ಯಾಕೆ ರಾಜಾತಿಥ್ಯ ಕೊಟ್ರಿ, ನಮ್ಮ ವಿರುದ್ಧ ಇದ್ರು, ನಿಮ್ಮ ಅದರ ನಿಲುವೇನು ಅಂತ ಆ ನಿಲುವು ಮಾತಾಡಿ. ಅಮೆರಿಕದ ಟ್ರಂಪ್ ಸ್ಪೋಕ್ಸ್ ಪರ್ಸನ್ ಅಲ್ಲ, ನಾನು ಭಾರತೀಯ ಜನತಾ ಪಕ್ಷದ ಸ್ಪೋಕ್ಸ್ ಪರ್ಸನ್. ನಾನು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಅವ್ರ ಪರ ಬಂದು ಕುಳಿತುಕೊಂಡಿರೋದು. ಟ್ರಂಪ್ 14 ಸಾರಿ ಹೇಳಿದ್ರು ಅಂತ ನೀವು ಹೇಳಿದ್ರಿ, ಇವರು ಹೇಳಿದ್ರು. ಪಾಕಿಸ್ತಾನದ ಉಪ ಪ್ರಧಾನ ಮಂತ್ರಿಗಳನ್ನ ಸ್ವತಃ ಹೇಳಿದ್ರು, ನಾವು ಅಮೆರಿಕ ಜೊತೆ ಮಾತಾಡ್ಬೇಕಾದ್ರೆ ಸೌದಿ ಅರೇಬಿಯಾ ರಾಜ್ಕುಮಾರ, ನೀವು ಅಮೆರಿಕ ಜೊತೆ ಮಾತಾಡ್ತಾ ಇದ್ದೀರಾ, ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿ ನಾವು ಒಪ್ಪಿಗೆ ಕೊಟ್ಟ ಮೇಲೆ ನಾನು ಜೈಶಂಕರ್ ಅವ್ರಿಗೆ ಫೋನ್ ಮಾಡಿದೆ, ಅವರು DGM ಫೋನ್ ಮಾಡಕ್ಕೆ ಹೇಳಿ ಅಂತ ಹೇಳಿದ್ರು, ಹಾಗೇನಾದ್ರು ಅವ್ರಿಗೆ ಇದ್ರೆ ಅಂತ ಹೇಳಿ ಉಪ ಪ್ರಧಾನಿನೇ ಹೇಳಿದ್ಮೇಲೆ ಪಾಕಿಸ್ತಾನದ್ದು ಸುಧೀಂದ್ರ ಅವರು ಈ ದೇಶದ ಮಾಹಿತಿ ಇದ್ರೆ ಅದನ್ನ ಉತ್ತರ ಕೊಡಿ. ಸುಮ್ಮನೆ ಪಾಕಿಸ್ತಾನ ಹಿಂದೂ ಮುಸ್ಲಿಂ ತರಬೇಡಿ, ಎಲ್ಲ ಬೇರೆ ಏನಾದ್ರು ನಿಮ್ಗೆ ಗೊತ್ತಿದ್ರೆ ಮಾತಾಡಿ. ಒಂದು ನಿಮಿಷ ಸ್ಟೇಟ್ ನಿಮ್ಗೆ ಕೇಳ್ಬಿಡ್ತೀನಿ. ಪ್ರೇಮಶೇಖರ ಸರ್ ನಾನೊಂದಷ್ಟು ಕ್ವಶನ್ ಕೇಳಬೇಕಾಗಿದೆ. ನನ್ನ ಪಾಯಿಂಟು ಇದೇ ಟ್ರಂಪು ನೀವೇನೋ ಶಾಂತಿ ನೆಲೆಸುವಂತೆ ಮಾಡಿದ್ರಿ ಅಂತ ಹೇಳಿ ನಮ್ಮ ವಿದೇಶಾಂಗ ಸಚಿವರನ್ನೋ, ನಮ್ಮ ರಕ್ಷಣಾ ಸಚಿವರನ್ನೋ, ನಮ್ಮ ಪ್ರಧಾನಿಗಳನ್ನೋ ಕರೆಸಿ ಊಟ ಹಾಕಿದರೆ ಅದು ಬೇರೆ ಕಥೆ, ಅದ್ರ ತೂಕನೇ ಬೇರೆ ಇರೋದು. ಜಸ್ಟ್ ಬಿಕಾಸ್ ಟ್ರಂಪ್ದು ಇನ್ವೆಸ್ಟ್ಮೆಂಟ್ ಪಾಕಿಸ್ತಾನದಲ್ಲಿ ಇದೆ ಅನ್ನೋ ಕಾರಣಕ್ಕೆ ಆ ಮನುಷ್ಯನ ಕರೆದಾಗ ಇಂಡಿಯಾದಿಂದ ಒಂದೊಂದು ಸಾತ್ವಿಕ ಸಿಟ್ಟು ಬರಬೇಕಾಗಿತ್ತು, ಒಂದು ಸಾತ್ವಿಕ ರೋಷ ಬರಬೇಕಾಗಿತ್ತು. ನಾನು ಕರೆದ್ರು ನಾನು ಬರಲಿಲ್ಲ ಅನ್ನೋ ದೊಡ್ಡ ವಿಚಾರ ಆಗಲಾರ್ದು, ಅಮೆರಿಕ ಕರೆದ್ರು ನಾನು ಹೋಗಲಿಲ್ಲ ಅನ್ನೋದು ದೊಡ್ಡ ವಿಚಾರ ಆಗಲಾರ್ದು, ಹೇಳಬೇಕಾಗಿ ಸ್ಟೇಟ್ಮೆಂಟ್ ಆಗಬೇಕಾಗಿತ್ತು. ಇವತ್ತು ಇರಾನ್ ಅಂತ ದೇಶ ಅಮೆರಿಕ ಪಲ್ಟಿ ಹೊಡೆದ್ರು ನಾನು ಯುದ್ಧ ನಿಲ್ಲಿಸ್ತೀನಿ ಅಂತ ಒಂದು ಮಾತಾಡಲಿಲ್ಲ ಅವರು. ಅಮೆರಿಕ ತಿಪ್ಪಲಾಗ ನಾನು ಯುದ್ಧ ನಿಲ್ಲಿಸ್ತೀನಿ ಅಂತ ಒಂದು ಹೇಳಲಿಲ್ಲ. ಯುಕ್ರೇನ್ ಕಳಿಸಿದ್ರು ಅವನು ಹೋಗಿ ಯುದ್ಧ ನಿಲ್ಲಿಸ್ತೀನಿ ಅಂತ ಪ್ರೆಸಿಡೆಂಟ್ ಹೇಳಲಿಲ್ಲ. ಅಂತದ್ದು ನಮ್ಗೆ ಅಂತ ಅನಿವಾರ್ಯತೆ ಏನಿತ್ತು? ನಾವು ಮೇಲ್ಗೈಯಲ್ಲಿದ್ವಿ, ಹೇಳಿರೋ ಪ್ರಕಾರ ಮೇಲ್ಗೈಯಲ್ಲಿದ್ವಿ. ಒಂದು ಮೇಲ್ಗೈಯಲ್ಲಿ ಇದ್ಕೊಂಡು ಅವ್ರಿಗೆ ಕೇಳಿದಂತದ್ದೇನು. ಆಮೇಲೆ ಇವ್ರೇನು ಹೇಳ್ಬಿಟ್ರು ನಮ್ಮ ವಿದೇಶಾಂಗ ನೀತಿ ಯಾರೋ ತುಂಬಾ ದೊಡ್ಡ ಇದ್ದಾರೆ ಅಂತ. ಇವತ್ತು ನಮ್ಮ ಪಾಕಿಸ್ತಾನ ಎಕ್ಸೆಪ್ಟ್ ರೋಗ್ ಸ್ಟೇಟ್, ಚೈನಾ ಜೊತೆ ನಮ್ದಂಗಿದೆ, ಬಾಂಗ್ಲಾದೇಶ್ ಜೊತೆ ನಮ್ದಂಗಿದೆ, ನೇಪಾಳ. ಇವತ್ತು ನೇಪಾಳ ಅಂತ ರಾಷ್ಟ್ರ ಯಾವತ್ತೂ ನಮಗೆ ಇದಾಗಿದ್ದು, ಇವತ್ತು ಅವ್ರು ಕಂಪ್ಲೀಟ್ ಚೈನಾ. ಶ್ರೀಲಂಕಾ ಅಲ್ಲಿ ಇವತ್ತು 4 ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್, 3 ಪೋರ್ಟ್ ಚೈನಾ ಕೊಟ್ಟಿದ್ದಾರೆ. ಏನ್ ಮಾಡ್ತಾ ಇದ್ದೀರಿ? ಮಾಲ್ಡೀವ್ಸ್ ಏನಾಗ್ತಾ ಇದೆ? ಬರೀ ನಿಮ್ಮ ಸುತ್ತಲೂ ಜಿಯೋಗ್ರಫಿ ಏನಿದೆ, ಇವತ್ತು ನಮ್ಮ ನೆರೆ ಹೊರೆ ದೇಶ. ನೀವು ಅಮೆರಿಕ ಜೊತೆ ಚೆನ್ನಾಗಿದ್ದೀರೋ, ಇಸ್ರೇಲ್ ಜೊತೆ, ಅದು ನನಗೆ ಬೇಡ. ನಿಮ್ಮ ಸುತ್ತ ನಮ್ಗಿರ್ತಕ್ಕಂಥ ದೇಶದಲ್ಲಿ ಭೂತಾನ್ ಒಂದು ಬಿಟ್ರೆ ಯಾವ್ದಾದ್ರು ಒಂದು ರಾಷ್ಟ್ರ ಇವತ್ತು ನಮಗೆ 100% ಬೇಡ. ಫಸ್ಟ್ ಪ್ರಿಫರೆನ್ಸ್ ಇಂಡಿಯಾ, ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಏನ್ ನಮ್ಮ MFN ಸ್ಟೇಟಸ್ ಕೊಡ್ತೀವಿ, ಅದನ್ನ ಭಾರತ ಅಂತ ಹೇಳಿರೋದು ಯಾವ್ದಾದ್ರು ಒಂದು ದೇಶ ನೋಡಿ. ಪ್ರಾಕ್ಟಿಕಲ್ ಆಗಿ ತೋರಿಸಿ, ಅದಕ್ಕೆ ಉತ್ತರ ಕೊಡ್ಲಿ. ಏನು ಅದ್ಲಂಗಾಯ್ತು ಇಲ್ಲಿಂಗಾಯ್ತು ನಮ್ಮ ಇವರು, ಅದೆಲ್ಲ ನಮ್ಗೆ ಭಾವನಾತ್ಮಕ. ಹಿಂದೂ ಮುಸ್ಲಿಮು, ಪಾಕಿಸ್ತಾನ ಇಂಡಿಯಾ ಬೇಡನ, ಅದನ್ನ ಮಾತಾಡ ಆಯ್ತು. ಪಾಕಿಸ್ತಾನ 1947 ಇಂದನೂ ರೋಗ್ ಸ್ಟೇಟ್, ನಮ್ಗೆ ಬಿಟ್ಬಿಡಿ, ಅದ್ರ ಬಗ್ಗೆ ನಾನು ಮಾತೇ ಆಡ್ತಾ ಇಲ್ಲ. ಮಿಕ್ಕಿದ್ದು ಬಾಂಗ್ಲಾದೇಶ್ ಜೊತೆ ನಮ್ಮ ಬಾಂಧವ್ಯ ಹೆಂಗಿತ್ತು, ನೇಪಾಳದ ಜೊತೆ ಹೆಂಗಿತ್ತು, ಶ್ರೀಲಂಕಾದ ಜೊತೆ ಹೆಂಗಿತ್ತು, ಮಾಲ್ಡೀವ್ಸ್ ಜೊತೆ ಹೆಂಗಿತ್ತು. ಇವತ್ತೇನಾಗಿದೆ? ಯಾವ ದೇಶ ಇವತ್ತು ನಮ್ಮ ಜೊತೆ ಮೋಸ್ಟ್ ಫೇವರ್ಡ್? ಇವತ್ತು ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಇದಿಷ್ಟರಲ್ಲಿ ನಮ್ಮ ನೈಬರ್ಸ್ ಅಲ್ಲಿ ಹೇಳಿ. ಯಾಕಂದ್ರೆ ನಾಳೆ ಏನಾದ್ರು ಆತಂಕ ಅಂತ ಬಂದ್ರೆ ಈ ಜಾಗಗಳು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಬಾಂಗ್ಲಾದೇಶ್ ಇವನು ಪ್ರೆಸಿಡೆಂಟ್ ಅಲ್ಲೋಗಿ ಚೈನಾಗೆ ಹೇಳ್ತಾನೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ ಅನ್ನ ನಾನು ಇದನ್ನ ಸಪರೇಟ್ ಮಾಡಕ್ ಇಂಡಿಯಾದಿಂದ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಏನ್ ಆಕ್ಷನ್ ತಗೊಂಡ್ರಿ? ಏನ್ ಒಂದು ಸ್ಟೇಟ್ಮೆಂಟ್ ಏನಾದ್ರು ಕೊಟ್ರೆ ಅದ್ರ ವಿರುದ್ಧವಾಗಿ? ಬಾಂಗ್ಲಾದೇಶಕ್ಕೆ ನೀವೇನ್ ಮಾಡಿದ್ರಿ? ಇವ್ರು ಹೇಳ್ತಾರೆ ಎಲ್ಲಾ ದೇಶದ ಜೊತೆನೂ ಉದ್ಧಾರ ಆಗ್ತಾ ಇದೀವಿ. ಇದೇ ಉದ್ಧಾರ ಆಗ್ತಾ ಇರೋದು. ನಮ್ಮ ಇಂಡಿಯಾನ ಒಂದು ಇದನ್ನ ಕಟ್ ಮಾಡ್ತೀವಿ ಅಂತ ಹೇಳಿದಾಗ ನಾರ್ತ್ ಈಸ್ಟ್ ನಾನು ಹಿಡಿದಲ್ಲಿ ನಿಮ್ಗೆ ಕೊಡ್ತೀನಿ ಅಂತ ಚೈನಾದಲ್ಲಿ ಹೋಗಿದ್ದು ನಿಮ್ಮ ಮಾಧ್ಯಮದಲ್ಲೇ ಬಿತ್ತರಿಸಿದ್ದೀರಿ. ಅದಕ್ಕಿನ್ನ ಕೆಟ್ಟು ನಮ್ಮ ನೈಬರ್ ಆಗಿರ್ತಕ್ಕಂಥ ಇವತ್ತು ವಿದೇಶಾಂಗ ನೀತಿ ಬೇಕಾ? ನೋಡಿ, ವಿದೇಶಾಂಗ ನೀತಿಲಿ ಅವ್ರು ಎಷ್ಟೇ ಚೆನ್ನಾಗಿ ಓದಿರ್ಲಿ, ಅವ್ರು ಮಂತ್ರಿ ಆದ ತಕ್ಷಣ ಆ ಮಂತ್ರಿ ಆಗಿ ಮಾಡ್ತಕ್ಕಂಥ ಕೆಲಸ ಬೇರೆ. ಅವ್ರು ರಾಜತಾಂತ್ರಿಕವಾಗಿ ಅವ್ರು ಬಹಳ ನಂಬರ್ 1. ಅದ್ರ ಬಗ್ಗೆ ಅವ್ರ ಕೆಪಾಸಿಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ದಿಸ್ ಇಸ್ ಅ ಡಿಫ್ರೆಂಟ್. ಇವತ್ತು ಸುಷ್ಮಾ ಸ್ವರಾಜ್
ಏನು ಇದು ಬ್ಯಾಕ್ಗ್ರೌಂಡ್ ಇತ್ತು ಅವ್ರಿಗೆ, ಇವ್ರು ಹೇಳಿರೋ ಪ್ರಕಾರ ಅವ್ರಿಗೆ ಬೇರೆ ಏನೋ ಬ್ಯಾಕ್ಗ್ರೌಂಡ್ ಇರ್ಬೋದು. ವಿದೇಶಾಂಗ ನೀತಿಲಿ ಏನು ಅವ್ರೆಂತ ಇವತ್ತು ಕೂಡ ಅವರು ವಿದೇಶಾಂಗ ಇದನ್ನ ಜ್ಞಾಪಿಸ್ಕೋತಾರೆ. ಯಾಕೆ ಜ್ಞಾಪಿಸ್ಕೋತಾರೆ? ಅದನ್ನ ನೋಡ್ತಕ್ಕಂಥದ್ದು ಬೇಕು. ಇವರು ಎಲ್ಲಾನು ಇವತ್ತು ಎಫೆಕ್ಟ್ ಹೇಳಿ ಆಯ್ತು, ಯಾರು ಇರಲಿ, ಇವತ್ತು ನಿಮ್ದು ರಿಸಲ್ಟ್ ಹೇಳಿ. ಯಾವ ಒಂದು ನೇಷನ್ ನಮ್ಮ ಸುತ್ತದಲ್ಲಿ ಇರ್ತದೆ, ನಮ್ಮ ನೇಬರ್ಸ್ ಇರುವಂತ ನೇಷನ್ ಒಂದು ಇಂಡಿಯಾಗೆ ಕೊಡ್ತಕ್ಕಂಥ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನೀವು ಉತ್ತರ ಕರೆಕ್ಟಾಗಿ ಹೇಳಿ. ಸುಮ್ಮನೆ ಕಾಕತಾಳೀಯವಾಗಿ ಏನೋ ಹೇಳೋ ಥರ ಬೇಡ. ಯು ಗಿವ್ ಮಿ ವಿತ್ ಎಕ್ಸಾಂಪಲ್ ಆ್ಯಂಡ್ ಟೆಲ್ ಮಿ. ಒಂದು ಆಮೇಲೆ ಎರಡನೇದು ಇನ್ನೊಂದು ಹೇಳಿದ್ರು, ನಾವು ಶಾಂತಿ ಮಂತ್ರ ಇದನ್ನ ನಾವು ಮಾಡೇ ಇಲ್ಲ ಅಂತ. ನೋಡಿ, ಜೂನ್ 13, 2025 ಕೂಡ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನಲ್ಲಿ ಒಂದು ಇಮಿಡಿಯೇಟ್ ಸೀಸ್ ಫೈರ್ ಅಷ್ಟೇ ಕೇಳಿದ್ದು. ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರು, ಏನಂತ, ವಿ ನೀಡ್ ಎ ಇಮಿಡಿಯೇಟ್ ಸೀಸ್ ಫೈರ್ ಇನ್ ಗಾಜಾ. ಅಲ್ಲೇನು ಬೇರೆ ಏನು ಯುದ್ಧ ಮಾಡಲಿ ಇನ್ನೊಂದಲ್ಲ, ಅದಕ್ಕೂ ಕೂಡ ಇಂಡಿಯಾ ಅಬ್ಸ್ಟೈನ್ ಆದ್ರು. ಸೊ ನೀವೇನು ಮೆಸೇಜ್ ಕೊಡ್ತಾ ಇದ್ದೀರಾ? ಬೇರೆ ಕಡೆ ನೀವು ಗಾಂಧೀಜಿ ಶಾಂತಿ ಅಂತ ಹೇಳ್ತೀರ, ಅಂದ್ರೆ ನಾವು ಹಳೆ ಏನು ಹೇಳಿದ್ರು, ಹಳೆ ಇದು ಮರ ಅಂತ ನೇಣು ಹಾಕೊಳಕ್ಕಾಗತ್ತಾ ಅಂದ್ರೆ, ನೀವು ಒಂದು ಶಾಂತಿ ನೆಲೆಸ್ಲಿ ಅಂತ ಹೇಳೋ ಅಷ್ಟು ಧೈರ್ಯ ಇಲ್ವಾ? ಅಮೆರಿಕ ನಿಮ್ಮ ಬಾಯಿ ಹೆಂಗ್ ಮುಚ್ಚಿಬಿಟ್ಟಿದ್ಯಾ ಇವತ್ತು? ಆ ತರ ಮುಚ್ಚಿದ್ಯಾ? ಅದೇ ಹೇಳಿ. ಒಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ನೀವು ಒಂದು ವೋಟ್ ಹಾಕಿದ್ರ ವಿರುದ್ಧವಾಗಿ ನಾವು ಧಿಕ್ಕರಿಸ್ತೀವಿ ಅಂತ ಹೇಳ್ತಕ್ಕಂಥ ಶಕ್ತಿ ಇವತ್ತು ದೇಶಕ್ಕೆ ಬರ್ತಕ್ಕಿಲ್ವಾ? ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಪ್ರೇಮಶೇಖರ ಸರ್ ಇಂದ ನಾನು ಮಾತು ಮುಂದುವರಿಸ್ತೀನಿ. ಅವ್ರ ಹತ್ರ ಒಂದು 2-3 ಕ್ವಶನ್ ಕೇಳಬೇಕು. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪ್ರೇಮಶೇಖರ ಸರ್, ಈಗ ಒಂದು ದೇಶವನ್ನ ತುಂಬಾ ಗಟ್ಟಿ ದೇಶ, ತುಂಬಾ ಸ್ಟ್ರಾಂಗ್ ದೇಶ ಅಂತ ಕನ್ಸಿಡರ್ ಮಾಡುವಂತ ಅಂಶಗಳು ಯಾವ್ಯಾವ? ಸ್ವಲ್ಪ ಪ್ರೇಮಶೇಖರ್ ಸರ್ ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದೆ, ಹೇಳಿ. ಸರ್, ಈಗ ಒಂದು ದೇಶವನ್ನ ಸ್ಟ್ರಾಂಗ್ ಅಂತ ಕನ್ಸಿಡರ್ ಮಾಡೋದು ಯಾವುದು, ಅಥವಾ ಸ್ಮಾರ್ಟ್ ಅಂತ ಕನ್ಸಿಡರ್ ಮಾಡೋದು ಯಾವುದು, ಅಥವಾ ಜಾಣ್ಮೆ ಅಂತ ಯಾವುದು ಅಂತ ಬಂದಾಗ ನೋಡಿ ಸರ್, ಈಗ ಯುಕ್ರೇನ್ ರಷ್ಯಾ ವಾರ್ ಆಯಿತು. ಯುಕ್ರೇನ್ನಲ್ಲಿ ಭಾರತದ ಸಾವಿರಾರು ವಿದ್ಯಾರ್ಥಿಗಳು ಯುಕ್ರೇನಲ್ಲಿ ಓದ್ತಾ ಇದ್ದರು. ರಷ್ಯಾ ಕಾಲದಿಂದನೂ ಭಾರತಕ್ಕೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡ್ತಾ ಇದ್ದದ್ದು ಹೌದು. ಆದರೆ ಆ ಮೂಮೆಂಟಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ರಷ್ಯಾಗಿಂತ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ನಾವು ಅಮೆರಿಕ ಕಡೆಯಿಂದ, ಇಸ್ರೇಲ್ ಕಡೆಯಿಂದ ತಗೊಳ್ಳೋಕೆ ಶುರು ಮಾಡಿಬಿಟ್ಟಿದ್ವಿ ನಾವು. ಇದರ ಮಧ್ಯದಲ್ಲಿ ರಷ್ಯಾದಿಂದ ಒಂದು ಡಿಸ್ಕೌಂಟು, ಒಂದು ಆಫರ್ ಶುರುವಾಯಿತು. ಇಡೀ ವಿಶ್ವದ ದಿಗ್ಬಂಧನದ ಭೀತಿರಿದ್ದಂಥ ರಷ್ಯಾದ ಕಡೆಯಿಂದ 50% ಆಫರ್ ನಾನು ಕೊಡ್ತೀನಿ ಇಲ್ಲ ಅಂದ ತಕ್ಷಣ ಭಾರತ ಆ ಆಫರ್ಗೆ ಈಲ್ಡ್ ಆಯಿತು ರಷ್ಯಾ ಜೊತೆಗೆ. ಇದು ಸ್ಮಾರ್ಟ್ ಮೂವ್ ಅಂತ ಅನಿಸುತ್ತಾ? ಅಥವಾ ಯುಕ್ರೇನ್ ಆ ಕಾಲದಲ್ಲಿ ತುಂಬ ಬೇಡ್ಕೊಂಡ್ರು ನೀವು ಸಪೋರ್ಟ್ ಮಾಡಬೇಡಿ ರಷ್ಯಾಗೆ, ಏನು ಕೊಂಡ್ಕೋಬೇಡಿ ಅವರಿಂದ ಹೇಳಿದ ಹೊರತಾಗಿಯೂ ಭಾರತ ಆಯಿಲ್ ಸಪ್ಲೈ ತಗೊಳ್ತಾ ಅಲ್ಲಿಂದ. ಇದು ಸ್ಟ್ರಾಂಗ್ ಮೂವಾ ಅಥವಾ ಸ್ಮಾರ್ಟ್ ಮೂವಾ ಅಥವಾ ವ್ಯಾಪಾರಿ ನಡೆನಾ ಇದು ಅಂತ? ಬಹಳ ಒಳ್ಳೆ ಪ್ರಶ್ನೆ ಇದು ಸರ್. ಒಂದು ದೇಶ ಸ್ಮಾರ್ಟ್ ಅಥವಾ ಸ್ಟ್ರಾಂಗ್ ಅಂತ ನಾವು ಯಾವಾಗ ಹೇಳ್ಬೋದು ಅಂದ್ರೆ, ಆ ದೇಶ ತನ್ನ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಕೊಂಡು ತನ್ನ ನೀತಿಗಳನ್ನ ಮತ್ತು ನಡೆಗಳನ್ನ ರೂಪಿಸಿದಾಗ, ಅನುಷ್ಠಾನಕ್ಕೆ ತಂದಾಗ, ನಾವು ಆಕ್ಚುಲಿ ಒಂದು ಸ್ಟ್ರಾಂಗ್ ಅಂತ ಹೇಳಿದ್ರೆ ಮತ್ತೊಬ್ಬರ ಮೇಲೆ ವಿರುದ್ಧವಾಗಿ ಓಟ್ ಹಾಕೋದು ಎಲ್ಲೋ, ಅಥವಾ ಯಾರು ವಿರುದ್ಧವಾಗಿ ಇನ್ನೊಬ್ಬರ ಪರವಾಗಿ ದೊಡ್ಡದಾಗಿ ಮಾತಾಡೋದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ, ಅದು ಸ್ಟ್ರಾಂಗ್ ಅಲ್ಲ, ಸ್ಮಾರ್ಟ್ ಅಲ್ಲ. ನಮ್ಮ ಅನುಕೂಲತೆ ನಮ್ಗೆ ಒಳ್ಳೇದಾಗ್ತಾ ಇದೆಯಾ, ನಮ್ಮ ಹಿತಾಸಕ್ತಿಗಳು ಮೇಂಟೈನ್ ಆಗ್ತಾ ಇದೀವಾ ಅನ್ನೋದು ಆಧಾರದ ಮೇಲೆ ಒಂದು ನಿರ್ಧಾರವನ್ನು ತಗೊಂಡು ಅದನ್ನ ಆ ನಿಟ್ಟಿನಲ್ಲಿ ನಡ್ಕೊಂಡ್ರೆ ಮಾತ್ರ ದೇಶ ಸ್ಮಾರ್ಟ್ ಆಗ್ತದೆ. ಈಗ ನೀವು ಹೇಳಿದ್ರಿ ರಷ್ಯಾದಿಂದ ನಾವು ಚೀಪ್ ಆಯಿಲ್ ತಗೊಂಡದ್ದನ್ನ. ಈ ಪ್ರಶ್ನೆಗೆ ನಮ್ಮ ವಿದೇಶ ಮಂತ್ರಿ ಜೈಶಂಕರ್ 2022 ನಲ್ಲಿ ಯುರೋಪ್ನಲ್ಲೇ ಹೇಳಿದ್ದಾರೆ. ಸ್ಲೋವೇನಿಯಾದಲ್ಲಿ ಅವ್ರನ್ನ ಪ್ರಶ್ನೆ ಕೇಳಿದ್ದೇನು, ನೀವು ಇರ್ತೀರಿ ರಷ್ಯಾದಿಂದ ತಗೋತಾರೆ, ಆರ್ ನಾಟ್ ಯು ಫಂಡಿಂಗ್ ರಷ್ಯಾಸ್ ವಾರ್ ಅಗೇನ್ಸ್ಟ್ ಯುಕ್ರೇನ್ ಅಂತ ಪ್ರಶ್ನೆ ಬಂದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ಯುರೋಪ್ ನಾವು 1 ತಿಂಗಳಲ್ಲಿ ಏನ್ ತಗೋತೀವೋ ಅದನ್ನ ಯುರೋಪ್ ಒಂದೇ ದಿನದಲ್ಲಿ ರಷ್ಯಾದಿಂದ ತಗೋತಾ ಇದೆ. ನೀವು ಫಂಡ್ ಮಾಡ್ತಾ ಇದ್ದೀರಿ. ಪಾಯಿಂಟ್ ನಂಬರ್ 2, $60,000 ಆಕ್ಚುಲಿ ಅದು ಪರ್ಸನಲ್ ಇನ್ಕಮ್ ಇರುವಂತ ನಿಮ್ಮ ಯುರೋಪಿಯನ್ ಕಂಟ್ರೀಸೇ ರಷ್ಯನ್ ಚೀಪ್ ಆಯಿಲ್ ತಗೋತಾ ಇದ್ರೆ, ಕೇವಲ $2,000 ಇನ್ಕಮ್ ಇರುವಂತ ನನ್ನ ಭಾರತೀಯರಿಗಾಗಿ ಕಡಿಮೆ ಬೆಲೆಯ ಆಯಿಲ್ ನಾನು ತಗೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ನೇರ ಕೇಳಿದ್ರೆ ಜೈಶಂಕರ್ ಇಡೀ ಪ್ರಪಂಚವನ್ನ. ಅದನ್ನ ನೆನಪಿಸ್ತಾ ಇದ್ದೀನಿ ನಿಮಗೆ. ಹೀಗಾಗಿ ನಮ್ಮ ದೇಶ ಆಕ್ಚುಲಿ ಅಂದ್ರೆ ಸ್ಮಾರ್ಟ್ ಆಗೋದು, ಸ್ಟ್ರಾಂಗ್ ಆಗೋದು, ದೊಡ್ಡದಾಗಿ ಮಾತಾಡೋದಲ್ಲ. ಮಾತಾಡ್ತೀನಿ ಇರೋದು ಸಹ ಸೈಲೆಂಟ್ ಆಗಿ ತನ್ನ ಕೆಲಸ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸ್ಟ್ರೆಂತ್ ಆಗ್ತದೆ. ಆಯ್ತಾ? ಸಿಂಪಲ್ ಆಗಿ ಹೇಳಿದ್ದೀನಿ. ಮೋರ್ ಎಕ್ಸ್ಪ್ಲನೇಷನ್ ಐ ಕ್ಯಾನ್ ಪ್ರೊವೈಡ್. ಫೈನ್. ವೆಂಕಟೇಶ್ ಸರ್, ಈಗ ಅಮೆರಿಕ ಈ ಒಂದು ಯುದ್ಧದ ವಿಚಾರದಲ್ಲಿ ಅಮೆರಿಕ ಮೋಸ್ಟ್ಲಿ ಎಂಟ್ರಿ ಆಗಲಿಕ್ಕಿಲ್ಲ, ಇಸ್ರೇಲ್ನ ಅನಾಥ ಮಾಡಿಬಿಡ್ತಾರೆ, ಅಮೆರಿಕಾಗೆ ಇದೊಂದು ಹಳೆ ಚಟ, ಇಬ್ಬರ ನಡುವಿನ ಒಂದು ಗಲಾಟೆ ಹಚ್ಚಿಬಿಡೋದು, ಆನಂತರದಲ್ಲಿ ಏನೋ ಸಪೋರ್ಟ್ ಮಾಡೋಕ್ಕೆ ಬಂದಂಗೆ ಬರೋದು, ಯುಕ್ರೇನ್ ಮಾಡಿದ್ರಲ್ಲ ಆ ಥರ ಅನಾಥನನ್ನಾಗಿ ಮಾಡಿಬಿಡೋದು. ಅಮೆರಿಕ ಯುದ್ಧ ಗೆದ್ದರೂ ಇತಿಹಾಸಗಳು ಅಷ್ಟಕ್ಕಷ್ಟೇ ಇದೆ. ಅಫ್ಘಾನಿಸ್ತಾನ ಏನೂ ಮಾಡಲಿಲ್ಲ, ವಿಯೆಟ್ನಾಂನೂ ಏನೂ ಮಾಡಲಿಲ್ಲ ಅಂತ ಬಂದಾಗ 2 ಬಾಂಬ್ ಹಾಕಾಯಿತು.
ಅಥವಾ ಅಣುಸ್ಥಾವರಗಳನ್ನ ಧ್ವಂಸ ಮಾಡಿ ಆಯಿತು, ಸ್ಟೆಲ್ತ್ B2 ಬಾಂಬರ್ಗಳನ್ನು ಬಳಸ್ಕೊಂಡು ಮಾಡಿದ್ಮೇಲೆ ಸಾಕು ನಮ್ಮ ಗುರಿ ಈಡೇರಿತು ಅಂತ ಹೇಳಿ ಅಮೆರಿಕ ಹೇಳಬಹುದಾದರೆ ಅಮೆರಿಕ ಡಿಕ್ಟೇಟ್ ಮಾಡೋ ಪೊಸಿಷನ್ ಇವತ್ತಿಗೂ ಇದೆಯಾ ಅಂತ ವಿಶ್ವವನ್ನು? ಡೆಫಿನೆಟ್ಲಿ ಅಮೆರಿಕದ ಏನಂತಂದ್ರೆ ಇದು B2 ಬಾಂಬರ್ 3 ನ್ಯೂಕ್ಲಿಯರ್ ಸೈಟ್ಸ್, ಸೋ ಕಾಲ್ಡ್ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಾವು ನ್ಯೂಕ್ಲಿಯರ್ ಸೈಟ್ಸ್ ಅಂತಾನು ಹೇಳಕ್ ಅಂದ್ರೆ ಅದ್ರ ಹೆಸರು ಸಹ ತಗೋಬಾರ್ದು, ಯಾಕಂದ್ರೆ ಅದು ಪ್ರೂವ್ ಆಗಿಲ್ಲ ನ್ಯೂಕ್ಲಿಯರ್ ಸೈಟ್ಸ್ ಇದ್ವೋ ಅಥವಾ ಯುರೇನಿಯಂ ಲೀಕೇಜ್ ಇರ್ತೋ ಇಲ್ಲ ಅಂತಕೊಂಡು. ಅದನ್ನ ಏನಂತಂದ್ರೆ ದೇರ್ ಇಸ್ ಅ ವೆರಿ ಅಂದ್ರೆ ಸಸ್ಪೆಕ್ಟೆಡ್ ಸೈಟ್ಸ್ ಅವು. ಓಕೆ. ಸೊ ಇದು ಏನಂತಂದ್ರೆ ಅಮೆರಿಕ ಅದನ್ನ ಡ್ರ್ಯಾಗ್ ಮಾಡಿದ್ದು ಏನಪ್ಪಾ ಅಂದ್ರೆ ಇಸ್ರೇಲ್. ಯಾಕಂದ್ರೆ ಇಸ್ರೇಲ್ ಪರಿಸ್ಥಿತಿ ತುಂಬಾ ಏನಂತಂದ್ರೆ ಟೆಲ್ ಅವಿವ್, ಹೈಫಾ ಪೋರ್ಟ್ ಇವೆಲ್ಲ ಏನಪ್ಪ ಇದ್ರ ಗತಿ ಏನಾಗಿತ್ತಂದ್ರೆ ಒಂಥರ ಗಾಜಾ ತರ ಕಾಣಿಸ್ತಾ ಇತ್ತು. ಇದರಿಂದ ಲೋ ಮೊರಾಲು, ಇಡೀ ಏನಂತಂದ್ರೆ ಒಂದು ಡಿಫ್ರೆಂಟ್ ಮೆಸೇಜ್ ಹೋಗ್ತಾ ಇತ್ತು. ಅದ್ರ ಸಲುವಾಗಿ ಟ್ರಂಪ್ನವರು ಒಂದು 14 days ಟೈಮ್ ಕೊಟ್ಟರು ಅದಕ್ಕಿಂತ ಮೊದಲೇ ಹೋಗಿ ಇದನ್ನ ಅಟ್ಯಾಕ್ ಮಾಡಿದ್ದಾರೆ. ಇದು ಏನಂತಂದ್ರೆ ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ಏನು ನ್ಯೂಕ್ಲಿಯರ್ ಫೆಸಿಲಿಟೀಸ್ ಇಲ್ಲ ಅಂತ ಅನಿಸ್ತದೆ ಅಥವಾ ಶಿಫ್ಟ್ ಆಗಿದೆ ಅಂತ ಅನಿಸ್ತದೆ. ಬಟ್ ಈಗ ಏನಂತಂದ್ರೆ ಈಗ ಇಸ್ರೇಲ್ ಕಡೆಯಿಂದನೂ ರಾಂಗ್ ಸ್ಟೆಪ್, ಅಮೆರಿಕದ ಕಡೆಯಿಂದ ವೆಂಕಟೇಶ್ ಸರ್ ಅಷ್ಟು ಮೂರ್ಖನ ಅಮೆರಿಕ ಅಂತ ಒಂದು ಯಾವುದೋ ಒಂದು ಖಾಲಿ ಪರ್ವತಗಳ ಮೇಲೆ ಸ್ಟೆಲ್ತ್ ಬಳಸುವಂತಹ 11,000 ಕಿಲೋಮೀಟರ್ ಬರುವಂತಹ ಬಾಂಬರ್ ಪ್ಲೇನ್ಗಳನ್ನು ಬಳಸುವಷ್ಟು ದಡ್ಡನ ಅಮೆರಿಕ? ದಡ್ಡ ಅಂತ ಹೇಳ್ತಾ ಇಲ್ಲ ಬಟ್ ಅವ್ರು ಆಕ್ಚುಲಿ ಏನಪ್ಪಾ ಅಂದ್ರೆ ಈಗ ಉಸಾಮಾ ಬಿನ್ ಲಾಡನ್ ಕೊಂದ್ರು ಅಂತ ಕ್ಲೇಮ್ ಮಾಡಿದ್ರು. ಯಾರಾದ್ರೂ ನೋಡಿದ್ರೆ ಉಸಾಮಾ ಬಿನ್ ಲಾಡನ್ ಬಾಡಿ ಸಮುದ್ರಕ್ಕೆ ಹಾಕ್ಬಿಟ್ವಿ ಅಂತ ಹೇಳಿದ್ರು ಅವರು. ಸಮುದ್ರಕ್ಕೆ ಹಾಕ್ಬೇಕಾದ್ರೆ ತೋರ್ಸ್ಬೇಕಾಗಿತ್ತಲ್ಲ. ಈ ಶ್ರೀಲಂಕಾದಲ್ಲಿ LTT ಪ್ರಭಾಕರ್ನ ಕೊಂದಾಗ ಇಡೀ ವರ್ಲ್ಡ್ ಅದೇ ಕ್ವಶನ್ ಮಾಡಿತ್ತು, ಲೀಡರ್ ವೆದರ್ ಈಸ್ ಡೆಡ್ ಆರ್ ಅಲೈವ್ ಅಂತ ಕೇಳಿದ್ರೆ ಅವರು ಫೋಟೋ ತೋರಿಸಿದ್ರು, ಅವರು ವಿಡಿಯೋ ತೋರಿಸಿದ್ರು. ಸೊ ಇದರಲ್ಲಿ ಏನಂತಂದ್ರೆ ಸಿನಿಮಾ ಮಾಡಿದ್ರು ಇವರು ಅಬೋಟಾಬಾದ್ ಆಗಿದೆ. ಬಟ್ ಹ್ಯಾವ್ ದೇ ಅಚೀವ್ಡ್ ಅಬೋಟಾಬಾದ್ ಸಿನಿಮಾ ಮಾಡಿದ್ರು ಸರ್ ಇವರು. ಏನಂತಂದ್ರೆ if there are no nuclear bombs there or uranium there, that means it is the same case of ಇರಾಕದಲ್ಲಿ ವೆಪನ್ಸ್ 8 ವರ್ಷ ಮಾಡಿ ಏನು ಸಿಕ್ಕಿಲ್ಲ ಅಲ್ಲಿ ಅಂತ. ಈಗ ಇರಾಕದಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತ ಹೋಗಿ ಕೊನೆಗೂ ಸಿಗ್ಲಿಲ್ಲ. ಇಲ್ಲಿ ಏನಂತಂದ್ರೆ ನೀವು ಪ್ರೂವ್ ಮಾಡ್ರಿ, ಏನಂತಂದ್ರೆ ನೀವು ಅಟ್ಯಾಕ್ ಮಾಡಿದಂತ ಏನಾದ್ರೂ ಒಂದು ನ್ಯೂಕ್ಲಿಯರ್ ಪ್ರೂಫ್ ಸಿಗಬೇಕಾಗಿತ್ತಲ್ಲ. ಸೊ ಇದ್ದ ಸಲುವಾಗಿ ನಾವು ಅಟ್ಯಾಕ್ ಮಾಡಿದ್ವಿ, ಅಟ್ಯಾಕ್ ಮಾಡಿದ್ದು ಜಸ್ಟಿಫೈಡ್ ಅಂತ ಹೇಳ್ಬೋದು. ಏನು ಸಿಕ್ಕಿಲ್ಲ, ಇದುವರೆಗೆ ಬಂದಿಲ್ಲ. ನಾಳೆ ತೋರಿಸಿದ್ರೆ ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ಇದಕ್ಕೆ ಡಿಮಾಂಡ್ ಪ್ರೂಫ್. ಇದಕ್ಕೆ ಇರಾನ್ ಆದ್ರೂ ಜೋರಾಗಿ ಹೇಳ್ಬೇಕಾಗಿತ್ತಲ್ಲ ಸರ್, ಅಲ್ಲೇನು ಇರ್ಲಿಲ್ಲ, ನೀವು ಸುಮ್ನೆ ಖಾಲಿ ಜಾಗದ ಹೊಡೆದಿದ್ದೀರಿ, ನಾವು ನಿಮ್ಗೆ ಬಿಡಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ. ಇರಾನ್ ಹೇಳಿದ್ದಾರೆ, ಅದರಿಂದ ನಮ್ಗೆ ಏನೋ ಎಫೆಕ್ಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಲೈಫ್ ಆಸ್ ಯೂಶುವಲ್ ನಾರ್ಮಲ್ ನಡೀತಾ ಇದೆ. ಏನಪ್ಪಾ ಅಂದ್ರೆ ಇರಾನ್ ಕ್ಯಾಪಿಟಲ್ ಸಿಟಿಯಲ್ಲಿ. ಓಕೆ. ಅಲ್ಲಿಂದ ಕೆಲವೊಂದು ಬೇರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಒಂದು ಚಾನೆಲ್ ನೋಡ್ಬೇಕಾದ್ರೆ ಅವ್ರ ಸ್ವಂತ ಮನೆಯಿಂದ ಯಾವ ಶಾಪಿಂಗ್ ಮಾಡೋದು ಅದು ಮಾಡೋದು ನಾರ್ಮಲ್ ಲೈಫ್ ನಡೀತಾ ಇದೆ ಅಲ್ಲಿ. ಓಕೆ. ಸೊ ಅಮೆರಿಕ ಗುಡ್ಡ ಅಗದು ಇಲಿನೂ ಹಿಡಿಲಿಲ್ಲ ಅಂತ ನೀವು ಹೇಳೋದು? ಕೋದಾ ಪಹಾಡ್ ನಿಕ್ಲಾ ಚುಯ್ಯಾ. ಓಕೆ ಓಕೆ. ಫೈನ್ ಫೈನ್ ಫೈನ್. ಆಯ್ತು ಸರ್. ಶ್ರೀನಿವಾಸ್ ನಿಮ್ಮ ವಿಚಾರಕ್ಕೆ ಬರೋದಾದರೆ, ಈಗ ಇಲ್ಲಿ ಇಂಥ ವಿಚಾರಗಳಲ್ಲಿ ಈಗ ಇರಾನ್ ಜೊತೆ ಏನೂ ಸಂಬಂಧ ಇಲ್ಲ, ಅಂದರೆ ಮಧ್ಯ ಪ್ರಾಚ್ಯ ದೇಶಗಳ ವಿಚಾರಗಳಿಗೆ ಬಂದಾಗ ಅರಬ್ ಜೊತೆ ಎಲ್ಲ ಭಾರತ ಚೆನ್ನಾಗೇ ಇದೆ, ಅರಬ್ ಜೊತೆ ಭಾರತ ಚೆನ್ನಾಗಿದೆ. ಸೋಫಾರ್ ಅಂತೂ ಅವ್ರು ಯಾರೋ ದೊಡ್ಡ ಒಗ್ಗಟ್ಟಿನಿಂದ ಅವರೇನೋ ಇರಾನ್ ಸಪೋರ್ಟ್ ಮಾಡ್ತೀವಿ ಅಂತ ಯಾರೂ ಬಾಯ್ಬಿಟ್ಟು ಹೇಳದೇ ಇದ್ದರೂ ಕೂಡ ನಾಳೆ ದಿನ ಧರ್ಮದ ಕಾರಣಕ್ಕೆ ಜಿಹಾದ್ ಅಂತ ಏನಾದರೂ ಒಂದು ದೊಡ್ಡ ಕರೆ ಬಂದಾಗ ಅವರೆಲ್ಲ ಒಗ್ಗೂಡಿದ್ರೆ ಗಲ್ಫ್ ರಾಷ್ಟ್ರಗಳಿರ್ತಕ್ಕಂಥ ಭಾರತೀಯರಿಗೆ ಸಮಸ್ಯೆ ಆಗಬಹುದೇನೋ, ಕಾಲೇನವಾಗ ಇಂಡಿಯಾದು ಅಂತ? ಇಲ್ಲ, ಈಗ ಗಲ್ಫ್ ರಾಷ್ಟ್ರ ಅದು ಬಂದಾಗ ಆದರೆ ಈ ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲ. ನಮ್ಮ ಭಾರತದ ಒಂದು ರಾಜತಾಂತ್ರಿಕ ಒಂದು ಸಂಬಂಧಗಳು ಎಲ್ಲ ದೇಶದಲ್ಲೂ ಚೆನ್ನಾಗಿದೆ. ಈಗ ನಡೀತಿರ್ತಕ್ಕಂಥ ಈ ಹೈ ಟೆನ್ಷನ್ ವಾರಲ್ಲೂ ಕೂಡ ನಾವು ಜನನ ಅಲ್ಲಿಂದ ಅತ್ಯಂತ ಸುರಕ್ಷಿತವಾಗಿ ತಗೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಹೈಪೋಥೆಟಿಕಲ್ ಕ್ವಶನ್ಸ್ ತೆಗೆದ್ರೆ 10 ಹಾಕ್ಕೋಬಹುದು. ಆದರೆ ಇವತ್ತು ಏನು ನಡೀತಾ ಇದೆ, ವಿಲ್ ಸ್ಟಿಕ್ ಆನ್ ಟು ದಿಸ್. ಈಗ ಇವರು ಸುಧೀಂದ್ರ ಅವರು ಹೇಳ್ತಾ ಇದ್ರು ಗಾಜಾ ಬಗ್ಗೆ, ಗಾಜಾ ನಿಲ್ಲಿಸಲಿಲ್ಲ ಅಂತ. ನೋಡಿ ಸರ್, ಮಾನವೀಯತೆಯ ಒಂದು ಇದಕ್ಕಾಗಿ ಅಲ್ಲಿಗೆ ಏಡ್ಸ್ ಕಳಿಸಿದ್ದಾರೆ ನರೇಂದ್ರ ಮೋದಿ ಅವರು, ಅದು ಅವ್ರಿಗೆ ಗೊತ್ತಿರಬೇಕು. ಒಂದು ಇನ್ನೊಂದು ಹೊಟ್ಟೆ ಒಳ್ಳೆ ಏನೋ ಸ್ನೇಹ ರಾಷ್ಟ್ರಗಳು ಯಾವುದಿದ್ದಾವೆ, ಪಾಕಿಸ್ತಾನ ಹೇಳಿದ್ರು, ಬಾಂಗ್ಲಾದೇಶ ಹೇಳಿದ್ರು, ಚೈನಾ ಹೇಳಿದ್ರು, ಎಲ್ಲ ಹೇಳಿದ್ರು. ನೋಡಿ ಸರ್, 2014 ಹಿಂದೆ ಏನು ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಇತ್ತು, ಆಗ ನಮ್ಮದು ಜಾಗತಿಕವಾಗಿ 10ನೇ ಸ್ಥಾನದಲ್ಲಿತ್ತು ನಮ್ಮ ಆರ್ಥಿಕ ಸ್ಥಿತಿ. ಇವತ್ತು 2014ರಿಂದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 4ನೇ ಸ್ಥಾನಕ್ಕೆ ಬಂದಿದೆ.
ನಾವು ಬೆಳೀತಾ ಇದ್ದೀವಿ, ಒಂದು ಡೆವಲಪಿಂಗ್ ನೇಷನ್, ಅಭಿವೃದ್ಧಿಶೀಲ ರಾಷ್ಟ್ರ ಬೆಳೀತಾ ಇದೆ ಅತಿ ವೇಗವಾಗಿ ಅಂತ ಹೇಳಿದ್ರೆ ಸಹಜವಾಗಿ ಎಲ್ರಿಗೂ ಹೊಟ್ಟೆ ಉರಿ ಇದ್ದೇ ಇರುತ್ತೆ. ಅದು ಅಮೆರಿಕನ್ ಇರ್ಬೋದು, ಅದು ಚೈನಾನು ಇರ್ಬೋದು, ಅಕ್ಕಪಕ್ಕ ರಾಷ್ಟ್ರಗಳು ಇದ್ದೇ ಇರ್ಬೋದು. ನಮ್ಮ ಶತ್ರುಗಳು ನಮ್ಮ ಮೇಲೆ ಮುಗಿ ಬೀಳ್ತಾ ಇದ್ರೆ ಅಂದ್ರೆ ನಾವು ಬೆಳೀತಾ ಇದ್ದೀವಿ ಅಂತ ಅರ್ಥ. ಅಷ್ಟು ಕಾಮನ್ ಸೆನ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕು. ಇಷ್ಟು ತಿಳ್ಕೊಳ್ಳೋಷ್ಟು ಕಾಮನ್ ಸೆನ್ಸು ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕು. ನಂಬರ್ 2. ನಂಬರ್ 3, ಆಪರೇಷನ್ ಸಿಂಧೂರ ಇನ್ನೇನು ಗೆದ್ದೇ ಬಿಡ್ತೀವಿ ಅಂತ. ಸರ್, ನಾವು ನರೇಂದ್ರ ಮೋದಿ ಅವರು ಅತ್ಯಂತ ಸ್ಪಷ್ಟವಾಗಿ ಜಾಗತಿಕ ವೇದಿಕೆಗಳಲ್ಲಿದ್ದಾರೆ, ಇದು ಯುದ್ಧದ ಯುಗ ಅಲ್ಲ ಬುದ್ಧನ ಯುಗ ಅಂತ ಹೇಳಿ. ಹಾಗಾಗಿ ನಾವು ಯುದ್ಧ ಮಾಡಕ್ ಹೋಗ್ಲಿಲ್ಲ. ಏನು ಪಹಲ್ಗಾಮಲ್ಲಿ 26 ಜನ ಅಮಾಯಕರನ್ನ ಬಲಿಯಾಗರು ಭಯೋತ್ಪಾದಕರು ಜೀವವನ್ನು ತಗೊಂಡ್ರು. ಅದಕ್ಕೆ ಪ್ರತೀಕಾರವಾಗಿ ಅಲ್ಲಿರ್ತಕ್ಕಂಥ ಭಯೋತ್ಪಾದಕ ಕೇಂದ್ರಗಳ ನೆಲೆಗಳ ಟ್ರೈನಿಂಗ್ ಸೆಂಟರ್ಗಳ ಮೇಲೆ ಅವನ್ನ ಧ್ವಂಸಗೊಳಿಸಬೇಕಾಗಿತ್ತು. ಅಷ್ಟೇ ನಮ್ ಗುರಿಯಾಗಿತ್ತು. ಅದು ಮುಗೀತು. ನಾವು ಯುದ್ಧ ಮಾಡಕ್ ಹೋಗಲಿಲ್ಲ. ಯಾಕೆಂದ್ರೆ ನಾವು ಇವತ್ತು ಯುದ್ಧಕ್ಕಲ್ಲ ನಾವು ಸಜ್ಜಾಗಿರೋದು, ನಾವು ಪ್ರಗತಿಗೆ, ಅಭಿವೃದ್ಧಿ ಕಡೆ. ಮದ್ರಾಸಾಗು ಮತ್ತೆ ರೀಕನ್ಸ್ಟ್ರಕ್ಟ್ಗೆ 1 ಕೋಟಿ ಬಿಡುಗಡೆ ಮಾಡ್ತಾ ಇದೆ ಪಾಕಿಸ್ತಾನ, ಒಂದೊಂದು ಮದ್ರಾಸಾಗು ಒಂದೊಂದು ಮಸೀದಿಗೂ. ಮತ್ತೆ ಏನಾದ್ರೂ ಅವರು ನಮ್ಮ ಮೇಲೆ ಮುಗಿ ಬಿದ್ರೆ, ನಮ್ಮ ಭಯೋತ್ಪಾದಕರು ನಮ್ಮ ಯಾರನ್ನಾರು ಕೊಂದ್ರೆ ಮತ್ತೆ ಆಪರೇಷನ್ ಸಿಂಧೂರ ಪೌಸ್ ಆಗಿದೆ ಅಷ್ಟೇ. ಓಕೆ, ಫೈನ್. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಸುಧೀಂದ್ರ ಸರ್, ಈಗ ನನ್ನ ಪಾಯಿಂಟ್, ಈಗ ಪ್ರೇಮಶೇಖರ್ ಸರ್ ಆಗಲೇ ಒಂದು ಮಾತು ಹೇಳ್ತಾ ಇದ್ರು, ಜೈಶಂಕರ್ ಅವರು ಎಷ್ಟು ಚೆನ್ನಾಗಿ ಉತ್ತರವನ್ನು ಕೊಟ್ಟರು. ಅಲ್ಲ ರೀ, $60,000 ಆದಾಯ ಬರ್ತಕ್ಕಂಥ ಯುರೋಪ್ನ ಕಂಟ್ರಿಗಳು, ಯುರೋಪ್ನ ಅನೇಕ ದೇಶಗಳು, ನೀವೇ ಅಲ್ಲಿಂದ ಅಷ್ಟೊಂದು ಆಯಿಲ್ ತೊಗೋತಾ ಇರಬೇಕಾದ್ರೆ ನಾನೊಂದು $2,000 ತಲಾದಾಯ ಇರ್ತಕ್ಕಂಥ ವ್ಯಕ್ತಿ ನಾನು ಯಾಕೆ ತೊಗೋಬಾರ್ದು ಅಂತ ಕೇಳಿದಾಗ ಅದ್ಭುತ ಉತ್ತರ ಅಂತ ಅಲ್ಲಿ ಅನ್ನಿಸ್ತು ಅಂತ. ಇಲ್ಲಿ ಪ್ರಶ್ನೆ, ಈಗ ಈ ಕಾಂಟ್ರಡಿಕ್ಟರಿ ಇವ್ರು ಮಾತಾಡ್ತಾ ಇದ್ದಾರೆ. ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ ನಾವು, ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿ ನಾವು ಇದ್ದೀವಿ. ಇಲ್ಲಿ ಬಂದರೆ ವಿಶ್ವದಲ್ಲಿ 4ನೇ ಸ್ಥಾನ. ಜೈಶಂಕರ್ ಅಲ್ಲಿ ಮಾತಾಡೋಕೆ ಹೋದಾಗ ನಮ್ಮ ಬರೀ $2,000 ನಮ್ಮದು ತಲಾ ಆದಾಯ ಅಂಥೇಳಿ. ಒಬ್ಬ ದೇಶ ಅಂದರೆ ಜನಗಳ ಆದಾಯನೇ ಇಂಪಾರ್ಟೆಂಟ್ ಯಾವಾಗಲೂ. ಹೌದು, ಜನಗಳಿಗೆ, ಒಬ್ಬ ಮನುಷ್ಯನಿಗೆ ನಾವು ಎಷ್ಟು ಕಂಫರ್ಟಾಗಿ ಇಟ್ಟಿದ್ದೀವೋ ಅವನ್ನ ಅಂತೇಳಿ. ಅಲ್ಲೊಂದು ಕಡೆ ಕ್ಯಾಲ್ಕುಲೇಷನ್ ಬಂದರೆ ಇಲ್ಲಿ ಬಂದರೆ 4ನೇ ಸ್ಥಾನ ಅಂತ ಹೇಳೋದು, ಅಲ್ಲೋದ್ರೆ ಬರೀ $2,000 ಅಂತ ಹೇಳೋದು. ಈ ಲೆಕ್ಕಾಚಾರ, ಈ ಮ್ಯಾಥಮೆಟಿಕ್ಸ್ ಹೆಂಗಿದೆ ಅಪ್ಲೈ ಆಗುತ್ತೆ? ಈ ಮ್ಯಾಥಮೆಟಿಕ್ಸ್ ಒಂದು ನಾನು ಭಾಳ ಒಳ್ಳೆಯ ಉದಾಹರಣೆ ಕೊಡ್ತೀನಿ ನೋಡಿ. 1991 ಇದು 1991 ಹೇಳ್ತೇನೆ. ಅದ್ರ ಮುಂಚಿನ ಅಂಕಿಅಂಶಗಳು ಒಂದು ಸ್ವಲ್ಪ ಅಯೋಮಯವಾಗಿದೆ. 1991 ಇಲ್ಲಿವರೆಗೂ 2025 ಇನ್ಕ್ಲೂಡಿಂಗ್ 14 ಆದಮೇಲೆ ಕೂಡ ನಾನು ಮಾತಾಡ್ತಾ ಇರೋದು, ಪ್ರತಿ 5 ವರ್ಷಕ್ಕೆ, ಪ್ರತಿ 5ರಿಂದ 7 ವರ್ಷಕ್ಕೆ ನಮ್ಮ ಇದ್ರದ್ದು ಏನು ಪರ್ ಕ್ಯಾಪಿಟಲ್ ಮಾತಾಡ್ತಾರೆ ಅದ್ರ ಡಬಲ್ ಆಗಿದೆ. ಎನಿ ಗೌರ್ಮೆಂಟ್, ಆಯ್ತಾ, ಅಲ್ಲಿಂದ ದೇವೇಗೌಡರು ಇದ್ರು ಅದೇ ನಿಜ, ರಾಜೀವ್ ಗಾಂಧಿ ಇದ್ರು ಅದೇ ನಿಜ, 100%. ಇದನ್ನ ಚಿದಂಬರಂ ಅವರು ಒಂದ್ಸಲಿ ರಾಜ್ಯಸಭೆಯಲ್ಲಿ ಬಿಡಿಸಿ ಪ್ರತಿಯೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ನೀವು ಆ ವಿಡಿಯೋ ನೋಡಿದ್ರೆ ಬಹಳ ಕ್ಲಿಯರ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಸೊ ಇವ್ರೇನು ಇವತ್ತು ನಾವು 4ನೇ ಸ್ಥಾನದಲ್ಲಿ ಇದ್ದೀವಿ, ಅವರು ಅದಕ್ಕೆ ಅವತ್ತೊಂದು ಚಾಲೆಂಜ್ ಕೊಟ್ಟರು. ಇದು ಹಿಂಗೆ 5 ವರ್ಷಕ್ಕೆ ಡಬಲ್ ಮಾಡೋದು ಎಲ್ಲರೂ ಮಾಡಿದ್ದಾರೆ. ನೀವು ಹಂಗೆ ಮಾಡಬೇಕು ಅಂದರೆ ನೆಕ್ಸ್ಟ್ 2013 ಚೈನಾ $30 ಬಿಲಿಯನ್ ಏನು ಕ್ಯಾಪಿಟಲ್, ಅದನ್ನು ಬೀಟ್ ಮಾಡೋಕ್ಕಾಗತ್ತಾ ಅಂತ ಒಂದು ಚಾಲೆಂಜ್ ತಗೊಳ್ಳಿ, ಒಪ್ಕೋತೀನಿ ಅಂತ, ಆಯ್ತಾ. ಸೊ ಈ ಮಾತಿದೆಯಲ್ಲ, ಇದು ಹೆಡ್ಲೈನ್ಸ್ ಮ್ಯಾನೇಜ್ಮೆಂಟ್, ಇದು ಕಾಮನ್ ಸೆನ್ಸ್ ಇರುವಂಥ ಹೆಡ್ಲೈನ್ಸ್ ಮ್ಯಾನೇಜ್ಮೆಂಟ್. ಇದು ಒಂದು ನಾನೇನು ಹೇಳ್ತೀನಿ, ಈಗ ಪ್ರೇಮಶೇಖರ್ ಸರ್ ಅವರು ಹೇಳಿದ್ರು ನಾವು ಈಗ ನಮ್ಗೆ ಅದು ಪ್ರಯೋಜನ ಇಲ್ಲ, ನಾವು ಅವ್ರನ್ನ ಬಿಟ್ಬಿಡ್ಬೇಕು. ನೋಡಿ, ವಿದೇಶಾಂಗ ನೀತಿ ಯಾವುದೇ ದೇಶದ ಜೊತೆ ಪಾಕಿಸ್ತಾನ ಅಂತ ಬಿಟ್ಬಿಡಿ, ನಾನು ಮುಂಚೆನೇ ಹೇಳ್ಬಿಟ್ಟೆ, ದಟ್ ಇಸ್ ಸಿನ್ಸ್ 1947 ಇಟ್ ಇಸ್ ವಿ ಡೋಂಟ್ ಕನ್ಸಿಡರ್ ಇದ್ರದ್ದು ಅಂತ. ಅದು ಹೊಸ್ಟೈಲೇ ಅದು. ಯಾವುದೇ ಇವತ್ತು ನನಗೆ ಅದರಿಂದ ಏನು ಉಪಯೋಗ? ಸೊ ನಾನು ಅವ್ರ ಜೊತೆ ಚೆನ್ನಾಗಿರೋಣ, ನಾಳೆ ಆಗಲ್ಲ. ಇದು ಎಮರ್ಜಿಂಗ್ ವರ್ಲ್ಡ್, ಎಮರ್ಜಿಂಗ್ ಗ್ಲೋಬ್, ಪ್ರತಿನಿತ್ಯ ದೇರ್ ಆರ್ ಚೇಂಜಸ್. ನಾಳೆ ಏನು ಬೇಕಾದ್ರೆ ನೀವೇ ಒಂದು ಸಣ್ಣ ಉದಾಹರಣೆ ಕೊಟ್ರಿ, ನಾಳೆ ಇದು ಇಡೀ ಮಧ್ಯ ಪ್ರಾಂತ ಜಾತಿವಾರು ಹೆಸರಿನಲ್ಲಿ ಏನಾದ್ರು ಒಂದಾದ್ರೆ ಅದರಲ್ಲಿ ಇರಾನು ಇವಾಗ ಇರಾಕು 8 ವರ್ಷಗಳ ಭೀಕರ ಯುದ್ಧ ನಡೆಸಿದ್ರು. ಇವತ್ತು ಇರಾಕ್ ಏನ್ ಮಾಡ್ತಾ ಇದ್ದಾರೆ, ಅಷ್ಟು ನಡೆಸಿದ್ರು ಇರಾನ್ ಪರವಾಗಿ ನಿಂತಿದ್ದಾರೆ. ಹಿಂಗೆ ಬೇಕಾದ್ರೆ ಚೇಂಜ್ ಆಗ್ಬೋದು ನಿಮ್ಮ ಸಿನಾರಿಯೋ, ನಿಮ್ಮ ಗ್ಲೋಬಲ್ ಇದೇನು ಔಟ್ಪುಟ್ ಇದೆ, ನಿಮ್ಮ ವಿದೇಶಾಂಗ ನೀತಿ. ಇವತ್ತು ನನಗೆ ಆದಾಯ ಆಗ್ತಾ ಇದೆ, ನೋಡ್ಬಿಡ ನಾಳೆ ಹೆಂಗಾರು ಒಳಗೆ ಹೋಗ್ಲಿ, ನೆನ್ನೆ ಹೆಂಗಾರು ಒಳಗೆ ಹೋಗ್ಲಿ ಅಂತಕ್ಕಂಥದ್ದು ಬಹಳ ತಪ್ಪು. ನಿಮಗೆ ಒಂದು ವಿಷನ್ ಇರಬೇಕು, ನಿಮ್ಗೆ ಒಂದು ಫೋರ್ಸೈಟ್ ಇರಬೇಕು. ನಾಳೆ ನೀವು ಹೇಳ್ತಕ್ಕಂಥ ರೀತಿ ಅಥವಾ ಬೇರೆ ಯಾವುದೇ ಉಲ್ಬಣ ಆಗ್ಬೋದು. ನೀವು ಹೇಳಿದ ಒಂದೇ ಒಂದು ಮಾತು. 2 ಮೂರನೇದು, ಸ್ನೇಹಿತರು ಬಹಳ ರಾಜಾರೋಷವಾಗಿ ಹೇಳಿದ್ರು ಗಾಜಾಗ್ ನಾವು ಏಡ್ ಕಳಿಸ್ತಾ ಇದೀವಿ ಅಂತ. ದಯವಿಟ್ಟು ತಿಳ್ಕೊಳ್ಳಿ, 2022 ಗಾಜಾಲಿ ಹಮಾಸ್ ಜೊತೆ ಯುದ್ಧ ಆದಾಗ ಕಳಿಸಿರೋದು. ಅದಾದ್ಮೇಲೆ ಈ ಯುದ್ಧದಲ್ಲಿ ಯಾವುದು ಕಳಿಸಿಲ್ಲ. ದಯವಿಟ್ಟು ಹಂಗೇನಾದ್ರು ಇದ್ರೆ ತೆಗೆದು ನೋಡ್ಲಿ, ನಾನು ಪೂರ್ತಿ ಚೆಕ್ ಮಾಡಿಬಿಟ್ಟು 100% ಗಾಜಾದಲ್ಲ, ಆಯ್ತಾ. ಇವರು ಸುಮ್ಮನೆ ಅದು ಒಂದು ಹೆಡ್ಲೈನ್ ಬಂದು. 4ನೇದು, ನಮ್ಮ ವಿದೇಶಾಂಗ ನೀತಿ ಚೆನ್ನಾಗಿದ್ರೆ ನಾವು 100 ಜನ ಕರ್ಕೊಂಡ್ಬಂದ್ವಿ, 200 ಜನ ಕರ್ಕೊಂಡ್ಬಂದ್ವಿ. ಸ್ವಾಮಿ, ಅಜರ್ಬೈಜಾನ್, ಜರ್ಮನಿ 10,000 ಜನ, 35,000 ಜನ, ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ. ಅಜರ್ಬೈಜಾನ್, ಜರ್ಮನಿ, ಫ್ರಾನ್ಸ್, UK, ಐರ್ಲೆಂಡ್
ಇಷ್ಟೂ ದೇಶಗಳು ಅವ್ರ ಜನನ ಅಲ್ಲಿಂದ ಕಳ್ಕೊಂಡ್ಬಂದಿದ್ದಾರೆ. ಭಾರತ ಒಂದೇ ಅಲ್ಲ, ಭಾರತ ಕರ್ಕೊಂಡ್ಬಂದಿರೋ ಶ್ಲಾಘನೀಯ, ಅದನ್ನ ನಾವು ಮಾಡಿರೋದನ್ನ ನಾಟ್ ಡಿಮೀನಿಂಗ್, ಬಟ್ ಪ್ರೊಜೆಕ್ಷನ್ ಇದೆಯಲ್ಲ, ನಾವು ವರ್ಲ್ಡ್ ಅಲ್ಲಿ ಯಾರು ಮಾಡದೇ ಇರೋದನ್ನ ನಾವು ಮಾಡ್ತಾ ಇದೀವಿ. ನಾವು ಎಲ್ಲಾರು ಜೊತೆ ಇದಕ್ಕೆ ಏನಿದೆ ಅದನ್ನ ಹೇಳಿ. ನಾನು ಹೇಳ್ತಾ ಇರೋದು ನಿಜಾಂಶ ಹೇಳಿ. ಜನಕ್ಕೆ ಏಡ್ ಅನ್ಬಿಟ್ರು 2023 ಕೊಟ್ಟು 2023 ಕೊಟ್ಟಿರೋ ಏಡು ಇವಾಗ ಕಳಿಸೇ ಇಲ್ಲ. ಸುಳ್ಳು, ಕಾಮನ್ ಸೆನ್ಸ್ ಇರ್ತಕ್ಕಂಥ ಸುಳ್ಳುಗಳು ಹೇಳ್ತಾರಲ್ಲ. ಆಮೇಲೆ ಹೈಪೋಥೆಟಿಕಲ್ ಮಾತಕ್ಕೆ ಮುಂಚೆ ಹೈಪೋಥೆಟಿಕಲ್ ಆದ್ರೆ ಇವಾಗ ಆಯಿಲ್ ಪ್ರೈಸ್ ಹೈಪೋಥೆಟಿಕಲ್ ಕ್ವಶನ್ ಆನ್ಸರ್ ಮಾಡೋಕ್ಕಲ್ಲ. ನಿಮ್ ಉದಾಹರಣೆ ಇದೆ ಸ್ವಾಮಿ, ಇಂಟರ್ನ್ಯಾಷನಲ್ ಇದರಲ್ಲಿ ಬ್ಯಾರಲ್ ಪ್ರೈಸ್ ಕಡಿಮೆ ಇದ್ದಾಗ ನೀವು ಜಾಸ್ತಿ ಮಾತಾಡೋ ಉದಾಹರಣೆ ಇದು ಕಟ್ಕೊಂಡು ನಾವು ಕೇಳ್ತಾ ಇರೋದು ಪ್ರಶ್ನೆ ಹೈಪೋಥೆಟಿಕಲ್ ಅನ್ಬೇಡಿ ದಯವಿಟ್ಟು. ಇವತ್ತು ಕೂಡ ಉದಾಹರಣೆ ಇದೆ. UPA ಸರ್ಕಾರದಲ್ಲಿ ಇವಾಗ ಇಂಟರ್ನ್ಯಾಷನಲ್ ಬ್ಯಾರಲ್ ಪ್ರೈಸ್ ಏನಿತ್ತು, ಅವಾಗ ನಾವು 1 ಲೀಟರ್ಗೆ ಎಷ್ಟು ಕೊಡ್ತಾ ಇದ್ವಿ, ಇವತ್ತು ನಿಮ್ ಬ್ಯಾರಲ್ ಪ್ರೈಸ್ ನೀವೇ 1 ಲೀಟರ್ಗೆ ಎಷ್ಟು ಕೊಡ್ತಾ ಇದ್ರಿ ಅನ್ನೋದು ತೆಗೆದು ನೋಡಿ. ನಿಮ್ಗೆ ಅವಾಗ ಅದು ಹೈಪೋಥೆಟಿಕಲ್, ಕಾಮನ್ ಸೆನ್ಸ್ ಯಾರಿಗಿದೆ ಯಾರಿಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಪ್ರೇಮಶೇಖರ್ ಸರ್, ಈಗ ಎಕನಾಮಿಕಲಿ ಭಾರತದ ನೀತಿ ಸದ್ಯಕ್ಕೆ ಹೇಗಿದೆ ಸರ್? ಈ ಯುದ್ಧ ಇನ್ನೂ ಎಸ್ಕಲೇಟ್ ಆದರೆ, ಬಟ್ ಒಂದು ಕಡೆ ನಾವು ನೋಡಿದಾಗ ನಾವು ಎಲ್ಲಿ ಯಾವಾಗ ಉತ್ತರ ಕೊಡಬೇಕು ಅವಾಗ ಅಮೆರಿಕಾಗೆ ಉತ್ತರ ಕೊಡ್ತೀವಿ. ಅಮೆರಿಕದ ಪ್ರತಿಯೊಬ್ಬ ನಾಗರಿಕ ಕೂಡ ನಮ್ಮ ಟಾರ್ಗೆಟ್ ಅನ್ನೋ ಮಾತು ಇರಾನ್ ಕಡೆ ಬರ್ತಾ ಇದೆ. ಬಟ್ ಹೇಳದೆ ಸುಲಭ ಅಂತ ಜಗತ್ತಿಗೆ ಗೊತ್ತಿದೆ ಸರ್. ಇದರಾಚೆಗೆ ಭಾರತದ ಆರ್ಥಿಕ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಈ ಯುದ್ಧ ಮುಂದುವರೆದ್ರೆ, ಯುದ್ಧ ನಿಂತರೆ ಹೇಗೆ ಅಂತ? ಒಳ್ಳೆ ಪ್ರಶ್ನೆ. ಈ ಉತ್ತರ ಕೊಡೋದಕ್ಕೆ ಮೊದಲು ನೀವು ಹಿಂದೆ ಒಂದು ಮಾತು ಹೇಳಿದ್ರಲ್ಲ, ಅದರಿಂದನೇ ಶುರು ಮಾಡ್ತೀನಿ. ನಮ್ಮದು ಪರ್ ಕ್ಯಾಪಿಟಲ್ ಇನ್ಕಮ್ $2,000 ನಾನು ಹೇಳಿದೆ ಅಲ್ವಾ? ಅದು ಜಯಶಂಕರ್ ಹೇಳಿದ ಮಾತನ್ನ. ಅದನ್ನ 4th ಲಾರ್ಜೆಸ್ಟ್ ಎಕಾನಮಿ. 2 ಕಾಂಟ್ರಡಿಕ್ಷನ್ ಅಲ್ವಾ? ಅದನ್ನೇ ಮೊದಲು ಹೇಳ್ಬಿಡ್ತೀನಿ ನಾನು. ಇನ್ಫ್ಯಾಕ್ಟ್ ಆಕ್ಚುಲಿ ಪ್ರಪಂಚದಲ್ಲಿ ಈ ಒಂದು ಲಾರ್ಜೆಸ್ಟ್ ಇಕಾನಮೀಸ್ ಅಂತ ನಾವು ಲೆಕ್ಕ ಮಾಡುವಾಗ ಅವರು ವರ್ಲ್ಡ್ ಬ್ಯಾಂಕ್ ಮತ್ತೆ IMF ಅದು ಏನ್ ನೋಡ್ತದೆ ಅಂದ್ರೆ GDP ಅನ್ನ ಮಾತ್ರ ನೋಡೋದು, ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನ ನೋಡಲ್ಲ. ಭಾರತೀಯರು ಒಬ್ಬೊಬ್ಬನಿಗೆ ಎಷ್ಟು ಪರ್ ಕ್ಯಾಪಿಟಲ್ ಇನ್ಕಮ್ ನೋಡೋದಿಲ್ಲ, ಭಾರತ ಒಟ್ಟಾರೆಗೆ ಅದರ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟು ಅಂತ ನೋಡ್ತದೆ. ಆ ಪ್ರಕಾರ ಇಂಡಿಯಾ 4ಕ್ಕೆ ಬಂದಿದೆ, ಆಯ್ತಾ? ಹೀಗಾಗಿ ಅದು 4th ಲಾರ್ಜೆಸ್ಟ್ ಇಕಾನಮಿ. ಆದ್ರೆ ನಮ್ ಪರ್ ಕ್ಯಾಪಿಟಲ್ ಇನ್ಕಮ್ $2,000 ಇದೆಯಲ್ಲ, ಯಾಕಂದ್ರೆ ಅದರಿಂದ ಏನಾಗಿದೆ, ಆ ಕಾರಣದಿಂದನೇ ನಮ್ಮ ದೇಶವನ್ನ ಡೆವಲಪ್ಡ್ ಕಂಟ್ರಿ ಅಂತ ಯಾರು ಕನ್ಸಿಡರ್ ಮಾಡೋದಿಲ್ಲ, ನಾವು ಮಾಡೋದಿಲ್ಲ, ಅದು ನಮಗೂ ಗೊತ್ತು. ಇನ್ಫ್ಯಾಕ್ಟ್ ಯಾವುದೇ ಒಂದು ದೇಶವನ್ನ ಡೆವಲಪ್ಡ್ ಕಂಟ್ರಿ ಅಂತ ಅನ್ಬೇಕಾದ್ರೆ, ಆಯ್ತಾ, 4th ಲಾರ್ಜೆಸ್ಟ್ ಇಕಾನಮಿ ಆದ್ರೆ ಡೆವಲಪ್ಡ್ ಕಂಟ್ರಿ ಆಗೋದಿಲ್ಲ. 12,500 ಮತ್ತೆ ಅದಕ್ಕಿಂತ ಜಾಸ್ತಿ ಡಾಲರ್ ಪರ್ ಕ್ಯಾಪಿಟಲ್ ಇನ್ಕಮ್ ಆದ್ರೆ ಮಾತ್ರ ಅದು ಡೆವಲಪ್ಡ್ ಕಂಟ್ರಿ. ಹೀಗಾಗಿ ಅವನ ಡೌಟ್ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. GDP ವೈಸ್ we are the 4th largest, but per capita income wise we are still a developing country. ಆ ಡಿಫರೆನ್ಸ್ ನಾವು ಅರ್ಥ ಮಾಡ್ಕೋಬೇಕು. ಪಾಯಿಂಟ್ ನಂಬರ್ 1. ಮತ್ತೆ ಈಗಿನ ಪ್ರಶ್ನೆ, ನಮ್ಮ ಇಕಾನಮಿ ಆಕ್ಚುಲಿ ಈ ಯುದ್ಧದಿಂದ ನಮಗೆ ಅಂದ್ರೆ ಅದು ಲೋಕಲೈಸೇ ಆಗಿರೋ ತನಕ ನಮ್ಮ ಇಕಾನಮಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಇರಾನ್ ಮೇಲೆ ನಾವು ಡಿಪೆಂಡ್ ಆಗಿಲ್ಲ, ಪಾಯಿಂಟ್ ನಂಬರ್ 1. ಮತ್ತೆ ಇಸ್ರೇಲ್ ಏನೋ ಸಹ ಅಮ್ಯುನಿಷನ್ಸ್ ಮತ್ತೆ ಡಿಪ್ಲೊಮೆಸಿ ಬಿಟ್ಟು ಬೇರೆ ಯಾವ್ದ ಮೇಲೆ ಡಿಪೆಂಡ್ ಆಗಿಲ್ಲ ನಾವು. ಹೀಗಾಗಿ ಏನಾಗಿದೆ, ನಮ್ದು ಆಯಿಲ್ ಸಪ್ಲೈ ಸೋರ್ಸಸ್ ಬೇರೆ ಆಗಿವೆ. ಮತ್ತೆ ಇವನ್ ಇಸ್ರೇಲ್ ಬಿಟ್ಟರು ಸಹ ಬೇರೆ ಕಡೆ ಫ್ರಾನ್ಸ್ ಇದೆ, ಅಮೆರಿಕನ್, ರಷ್ಯಾ ಇದೆ. ಹೀಗಾಗಿ ನಮ್ಮ ಡಿಫೆನ್ಸ್ ವೈಸ್, ಇಕಾನಮಿ ವೈಸ್ ಈ ಯುದ್ಧ ಲೋಕಲೈಸ್ ಆಗಿರೋ ತನಕ ನಮ್ಗೆ ಯಾವ ರೀತಿಯ ತೊಂದರೆನೂ ಇಲ್ಲ. ಒಂದು ವೇಳೆ ರಷ್ಯಾ ಮತ್ತೆ ಚೈನಾ ಇನ್ವಾಲ್ವ್ ಆದ್ರೆ, ಮೆಡ್ವೆಡೇವ್ ಹೇಳ್ತಾ ಇದ್ದಾರೆ ಅದೊಂಥರ ಗೋಡೆ ಮೇಲೆ ಅಡ್ಡಗೋಡೆ ಮೇಲೆ ಕೂತ ಬೆಕ್ಕನಂತ ಮಾತಾಡಿದ್ರು ದಿಮಿತ್ರಿ ಮೆದ್ವೆದೇವ್, ಆಯ್ತಾ? ಹಾಗಾಗಿ ಅದನ್ನ ಇನ್ವಾಲ್ವ್ ಆದ್ರೆ ಮಾತ್ರ ನಮ್ಗೆ ರಷ್ಯನ್ ಆಯಿಲ್ ಸಪ್ಲೈ ತೊಂದರೆ ಆಗ್ತದೆ. ಆವಾಗ ನಾವು ಯೋಚನೆ ಮಾಡಬೇಕಾಗ್ತದೆ. ಸದ್ಯದ ಸಿಚುವೇಶನ್, ಆಸ್ ಲಾಂಗ್ ಎಸ್ ಇಟ್ ರಿಮೇನ್ಸ್ ಆಸ್ ಎ ರೀಜನಲ್ ವಾರ್ ವಿತ್ ಇನ್ ವೆಸ್ಟ್ ಏಷ್ಯಾ, ವಿ ವೋಂಟ್ ಹ್ಯಾವ್ ಎನಿ ಸೀರಿಯಸ್ ಇಕನಾಮಿಕ್ ಪ್ರಾಬ್ಲಮ್ ಅಟ್ ಆಲ್. ಫೈನ್, ಥ್ಯಾಂಕ್ ಯು ಸೋ ಮಚ್ ಪ್ರೇಮಶೇಖರ್ ಸರ್. ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕ್ ಸರ್. ಸಾರಿ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮ ಸಂಪರ್ಕ ಸಿಕ್ಕಲಿಲ್ಲ ವೆಂಕಟೇಶ್ ನಾಯ್ಕ್ ಸರ್. ಥ್ಯಾಂಕ್ ಯು ಸೋ ಮಚ್ ಅಂತ ಶ್ರೀನಿವಾಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಧೀಂದ್ರ ಮಾಗಡಿ ಸರ್. ಒಟ್ಟಲ್ಲಿ ಈ ಒಂದು ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿ ಈ ಒಂದು ಯುದ್ಧವನ್ನು ಗಮನಿಸ್ತಾ ಇರಬೇಕಾಗುತ್ತೆ. ಇರಾನ್ ಏನು ಮಾಡುತ್ತೋ, ಇಸ್ರೇಲ್ ಏನು ಮಾಡುತ್ತೋ ಗೊತ್ತಿಲ್ಲ. ಇಸ್ರೇಲ್ ಮತ್ತು ಅಮೆರಿಕದ ಮಟ್ಟಿಗೆ ಯುದ್ಧ ಮುಗಿದಂತೆ ಕಂಡರು, ತೀವ್ರ ಘಾಸಿ ಆಗಿರತಕ್ಕಂಥ ಇರಾನ್ನ ಮಟ್ಟಿಗೆ ಯುದ್ಧ ಮುಗಿದಂತೆ ಕಂಡಿರಲಿಕ್ಕಿಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತ ಸ್ಮಾರ್ಟ್ ಮೂವ್ ಮಾಡಲಿ, ಈ ಒಂದು ವಿಚಾರದಲ್ಲಿ ಕಠಿಣ ನಿಲುವುಗಳಿಗೆ ಭಾರತ ಬರಲಿ, ಜೊತೆಗೆ ಯುದ್ಧ ನಿಲ್ಲಿಸುವತ್ತ ಇನ್ನೂ ವಿಶ್ವದ ಜಾಗತಿಕ ನಾಯಕರು ಯಾರು ಇದ್ದಾರೋ ಅವರಲ್ಲೂ ಕೂಡ